ಸೈನಿಕರೇ ವೀರ ಸೈನಿಕರೇ ನಿಮ್ಮ ಪಾದವ ತೊಳೆವೆವು ಬನ್ನಿ ಮನೆಗೆ. ನಿಮ್ಮ ತ್ಯಾಗದ ನೆನಪಲಿ ಮನೆ ಮನೆ ಬೆಳಗಿದೆ ಪ್ರತಿ ಘಳಿಗೆ. ಕಣ ಕಣದಲ್ಲೂ ಋಣ ತೀರಿಸಬೇಕು ನಾವು ನಿಮಗೆ. ಬಲಿದಾನಿಗಳಾಗಿ ಶಾಂತಿಯ ಕೊಡುವಿರಿ ನೀವು ನಮಗೆ. ನಮನ ನಮನ ಗಡಿದೇವರ ನಿಮಗೆ ನುಡಿ ನಮನ. ನಮ್ಮ ಈ ನಾಡಿಗೆ ನೀವೇ ಆಭರಣ. ಸೂರ್ಯ ಚಂದ್ರ ಇರುವರೆಗೂ ಇರುವಿರಿ ಚರಿತೆಯಲ್ಲಿ ನೀವೇ. ಬಂಗಾರದ ಗೆರೆಗಳು ಭೂಪಟದಲ್ಲಿ. ನಮ್ಮ ನಗುವಿನ ಧ್ವನಿಯಲ್ಲಿ ನಿಮ್ಮ ನೋವಿನ ಅಲೆಗಳಿವೆ. ರಂಗಿನ ಕುಳಿಯಲಿ ನಿಮ್ಮ ರಕ್ತದ ಕಲೆಗಳಿವೆ. ನಿಮ್ಮ ತಪಸ್ಸು ಮರೆಯಲು ಸಾಧ್ಯವೇ ಒಂದು ಜನ್ಮದಲ್ಲಿ. ಹುತಾತ್ಮರೆಲ್ಲರೂ ಮಹಾತ್ಮರೇ ಈ ನಮ್ಮ ಸ್ಮರಣೆಯಲ್ಲಿ. ಸಿಪಾಯಿಗಳು ನಿಮ್ಮ ಹಿರಿಮೆ ನಮ್ಮ ಕುರಾಯಿಗಳು. ಶೌರ್ಯ ಶಿಸ್ತು ಸಹಿಷ್ಣುತೆಗಳ ಪ್ರಧಾನಿಯಲ್ಲಿ ನಿಮ್ಮ ಬದುಕೆ ಅಶೋಕ ಚಕ್ರಗಳು. ನಮ್ಮ ಶ್ವಾಸದ ಒಳಗಿದೆ ನೀವೇ ನೀಡಿದ ವಿಶ್ವಾಸ. ನೀವು ಅಂಜಿದರೆ ನಮ್ಮ ಭವಿಷ್ಯಕ್ಕೆ ದಿನ ವನವಾಸ. ಪ್ರತಿ ಗುಂಡಿನ ಕಾಳಗ ಗೆಲ್ಲುವ ನಿಮ್ಮ ಗುಂಡಿಗೆಗೆ ಶರಣು. ಭಾರತ ಮಾತೆಗೆ ಮುಡಿಸುವಿರಿ ನೀವು ವಿಶ್ವದ ಕಳಶವನು. Well, this program is TV9 Network's humble effort to pay our homage to our martyrs and express our gratitude to the millions in uniform who risk their lives and sacrifice their comfort for national duty. We feel our martyrs deserve more. Yes, we do. Not just because they sacrifice their lives for us,
but because in doing so, they leave behind lessons in character and nation building. Perhaps if we are regularly reminded about the sacrifices of our gallant martyrs, whatever be their caste or faith, we could possibly introspect and channelize the potential of 130 crore Indians towards more constructive thoughts and actions. My respected viewers, on Sundays at 11 a.m., all TV9 network channels across the country bring you Main Shaheed Hu. We pledge that we will not be chasing ratings and revenue. We need to do that for our living, but not for this show. We feel that at times, channels need to go beyond that. We need to be more true to our responsibilities as the fourth estate. Unknowingly, if we fall short of the mission to express our gratitude and respects to the martyrs, please pardon us. We're truly honored to remember our martyrs in Main Shaheed Hu. I invite you to this show with all humility. Let's begin our homage. Veeraputra. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಕುವೆಂಪು ಅವರ ಒಂದು ಮಾತು ನೆನಪಾಗುತ್ತೆ ನನಗೆ. ಆತ್ಮ ಒಚ್ಚಿದವೆಂದು ಜನ್ಮಗಳು ಬಹವೆಂದು ಮೃತ್ಯುನಶ್ವರವೆಂದು ಭಾರತಿಗೆ ಜಯವೆಂದು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಹಿಗ್ಗದೆಯೇ ಕುಗ್ಗದೆಯೇ ನುಗ್ಗಿ ನಡೆ ಮುಂದೆ. ಎಂಥ ಅದ್ಭುತವಾದಂಥ ಮಾತುಗಳು. ಇವತ್ತು ನಾವು ಇಷ್ಟು ಆರಾಮಾಗಿದ್ದೀವಿ ಅಂತಂದರೆ ಕಾರಣ ಅವರು. ಇಷ್ಟೊಂದು ಸುಖ ಸಮೃದ್ಧಿ ನೆಮ್ಮದಿಯಿಂದ ಇದ್ದೀವಿ ಅಂತಂದರೆ ಕಾರಣ ಅವರು. ಯಾರವರು? ನಾಳಿನ ನಮ್ಮ ದಿನಗಳಿಗೋಸ್ಕರ ತಮ್ಮನ್ನು ತಾವು ಬಲಿ ಕಟ್ಟಿಕೊಳ್ಳುವಂಥ ಮಹಾನ್ ವೀರರು, ಮಹಾನ್ ಶೂರರು. ಅವರೇ ನಮ್ಮ ದೇಶದ ಸೈನಿಕರು. ಹೌದು, ನಮ್ಮ ದೇಶದ ಸೈನಿಕರ ಯಶೋಗಾಥೆಗಳನ್ನು ನೆನೆಸಿಕೊಳ್ಳುವಂಥ ಕಾರ್ಯಕ್ರಮ ಇದು. ಇದು ಕೇವಲ ಕನ್ನಡದಲ್ಲಿ ಮಾತ್ರ ಬರುವಂಥದ್ದಲ್ಲ, TV9 ಕನ್ನಡದಲ್ಲಿ ಮಾತ್ರ ಅಲ್ಲ, ನಮ್ಮ ಇಡೀ ನೆಟ್ವರ್ಕ್ನ ಎಲ್ಲ ಚಾನಲ್ಗಳಲ್ಲಿ ಒಂದೇ ದಿನ ಒಂದೇ ಸಮಯಕ್ಕೆ ಪ್ರಸಾರವಾಗುವಂಥ ಅದ್ಭುತವಾದಂಥ ಕಾರ್ಯಕ್ರಮ. ಈ ಮುಖಾಂತರ ಯಾರು ತಮ್ಮ ನೆತ್ತರನ್ನು ಭಾರತಾಂಬೆಗೆ ಕೊಟ್ಟರೋ, ಯಾರು ತಮ್ಮನ್ನು ತಾವು ಬಲಿ ಕೊಟ್ಕೊಂಡು ಹುತಾತ್ಮರಾದರಲ್ಲ, ಅಂಥವ್ರನ್ನ ನೆನೆಸಿಕೊಳ್ಳುವಂಥ ವಿಶೇಷವಾಗಿರುವಂಥ ಕಾರ್ಯಕ್ರಮ. ಈ ಮುಖಾಂತರ ದೇಶದ ಜನರಿಗೆ, ಅದರಲ್ಲೂ ಯುವ ಪೀಳಿಗೆಗೆ ಒಂದು ಪ್ರೇರಣೆಯಾಗಬೇಕು ಅಂಥ ಕಾರ್ಯಕ್ರಮ. ಅದೇ ಈ ಕಾರ್ಯಕ್ರಮ ವೀರಪುತ್ರ. ವೀರಪುತ್ರ. ಬನ್ನಿ, ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ. ಅವ್ರನ್ನ ನಾನು ಪರಿಚಯ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ, ಯಾಕಂದರೆ ನನ್ನ ಆತ್ಮೀಯ ಅನ್ನುವಂಥದ್ದು ಬೇರೆ ಸಂಗತಿ. ಅದರ ಹೊರತಾಗಿಯೂ ಕೂಡ ಅವರ ಸೇವೆ ಇದೆಯಲ್ಲ, ಅದು ಸದ್ದು ಗದ್ದಲ ಇಲ್ಲದಿರುವಂಥ ಸೇವೆ. ಯಾರಿಗೋ ಹುಷಾರಿಲ್ಲ ಅಂತಂತಂದರೆ ಇವರಿಗೆ ಕೂತಲ್ಲಿ ನಿಂತಲ್ಲಿ ಈ ಚಟಪಟಿಕೆ ಶುರು ಆಗಿಬಿಡುತ್ತೆ. ಅವ್ರು ನೋಡಬೇಕು, ಅವ್ರಿಗೆ ಸ್ಪಂದಿಸಬೇಕು ಅನ್ನುವಂಥದ್ದು. ಹೋಗೋದು ಮಾತ್ರ ಅಲ್ಲ, ಅವರಿಗೆ ಸ್ಪಂದಿಸುವಂಥ ರೀತಿನ ನೀವು ನೋಡಬೇಕು. ಜೊತೆಗೇನು ಅಂತಂದರೆ ಶಾಲೆ ನಡೆಸ್ತಾ ಇದ್ದಾರೆ. ಯಾರಾದರೂ ಕಲಾವಿದರು ಕಷ್ಟದಲ್ಲಿದ್ದಾರೆ ಅಂತಂತಂದರೆ ತಕ್ಷಣಕ್ಕೆ ಧಾವಿಸುವಂಥ ವ್ಯಕ್ತಿತ್ವ. ಆದರೆ ಎಲ್ಲೋ ಒಂದು ಕಡೆಗೆ ಜಗತ್ತಿಗೆ ಪರಿಚಯ ಆಗಿರುವಂಥದ್ದು ಏನು ಅಂದರೆ ಧಾಡಸಿ ವ್ಯಕ್ತಿತ್ವ ಅಂತ. ಅಂದರೆ ಇದ್ದಿದ್ದನ್ನು ಇದ್ದಕ್ಕಿದ್ದಂಗೆನೇ ಮುಖದ ಮೇಲೆ ಹೇಳುವಂಥ ವ್ಯಕ್ತಿತ್ವ. ಅಂದರೆ ನಿಜಕ್ಕೂ ಏನು ಅಂತಂದರೆ ಈ ಸೈನಿಕರಿಗೆ ಇರಬೇಕಾದಂಥ ಮನೋಭಾವನೆ ಇದೆಯಲ್ಲ, ಅಂದರೆ ನಾನು ಒಬ್ಬಂಟಿ, ನಾನು ಹೋರಾಟ ಮಾಡ್ತೀನಿ, ಹೋರಾಟ ಮಾಡಿ ಜಯಿಸ್ತೀನಿ, ಈ ರೀತಿ ಒಂದು ಮನೋಭಾವನೆ ಇರುವಂಥ ರಿಯಲ್ ಹೀರೋ. ಜಗಮೆಚ್ಚಿದ ದಾಸ, ಕುಲಕೋಟಿ ಕನ್ನಡಿಗರ ಯೋಧ, ಈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಉತ್ತುಂಗದಲ್ಲಿರೋ ಸ್ಟಾರ್ ನಟ. ದರ್ಶನ್ ಕೇವಲ ಬಣ್ಣದ ಲೋಕದಲ್ಲಿ ಮಾತ್ರ ಬಂಧಿಯಾಗಿಲ್ಲ, ಬದಲಿಗೆ ಬಡಬಗ್ಗರಿಗೆ ಅಕ್ಷರಶಃ ಬಂಧುವಾಗಿ ಹೆಗಲು ಕೊಟ್ಟಿದ್ದಾರೆ. ದರ್ಶನ್ ಸಿನಿ ರಂಗದಲ್ಲಿ ಮಾತ್ರ ಸ್ಟಾರ್ ಅಲ್ಲ, ನಿಜ ಜೀವನದಲ್ಲೂ ಹೀರೋನೇ. ದರ್ಶನ್ ಅವರಿಗೆ ಗಡಿ ಕಾಯೋ ಸೈನಿಕರು ಕಂಡ್ರೆ ಎದ್ದು ನಿಂತು ದೇವರು ಅಂತ ಕೈ ಮುಗಿತಾರೆ. ದರ್ಶನ್ ನಮ್ಮ ಜೊತೆಗೆ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ದರ್ಶನ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಒಂದು ವಿಶೇಷ ಏನು ಅಂತಂದರೆ,
ದೇಶದ ಸೈನಿಕರ ಬಗ್ಗೆ ನಾವು ಹೆಂಗೆ ಈ ಕಷ್ಟದಲ್ಲಿದ್ದಾಗ ಮಾತ್ರ ನಾವು ಭಗವಂತನ ನೆನೆಸ್ಕೊಳ್ತೀವಿ, ನಮಗೆ ಮೈಯಲ್ಲಿ ಹುಷಾರಿಲ್ದಿರೋ ಸಂದರ್ಭದಲ್ಲಿ ಡಾಕ್ಟರ್ ನೆನೆಸ್ಕೊತೀವಿ, ಹಾಗೆ ದೇಶ ಸಂಕಷ್ಟದಲ್ಲಿದೆ ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಸೈನಿಕ ನೆನಪಾಗ್ತಾನೆ. ಸೊ ಇಂಥ ಸೈನಿಕನ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮದ ಮೊದಲ ಅತಿಥಿ ನೀವು, ಮೊದಲ ಸಂಚಿಕೆಯ ಮೊದಲ ಅತಿಥಿ. ಸೊ ನಿಮಗೆ ವಿಶೇಷ ಸ್ವಾಗತ. ನಿಮಗೆ ಮತ್ತೊಂದು ಸರಿ ದೇಶದ ಸೈನಿಕರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಕಡಿಮೆನೇ. ಯಾಕಂದರೆ ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ, ನಾಳಿನ ನಮ್ಮ ದಿನಗಳಿಗೋಸ್ಕರ ಇವತ್ತು ತಮ್ಮನ್ನು ತಾವು ಬಲಿ ಕೊಟ್ಕೊಳ್ಳುವಂಥವ್ರು ಯಾರಾದರೂ ಇದ್ದಾರೆ ಅಂತಂದರೆ ಅದು ವೀರ ಯೋಧರು. ಏನಂತೀರಿ ಸರ್? ಅಲ್ಲ, ಮೊದಲು ಅಲ್ಲೊಂದು ಮಾತು ಹೇಳಿದ್ರೆ ಆ್ಯಕ್ಚುಲಿ ರಿಯಲ್ ಹೀರೋ ಹಾಗೆ ಚಿತ್ರದ ಹೀರೋ ಅಂತ. ನಾನು ಡಮ್ಮಿ ಹೀರೋ ಸರ್, ರಿಯಲ್ ಹೀರೋ ಅವ್ರುಗಳು ಸರ್. ಇದಕ್ಕೆ ನೀವು ನಮಗೆ ಇಷ್ಟ ಆಗೋದು ಇಲ್ಲ ಸರ್, ಒಂದೇನಂದರೆ ಒಪ್ಕೋಬೇಕು, ನಿಜಾಂಶ ಹೇಳ್ಬಿಡ್ಬೇಕು ಸರ್. ಆ್ಯಕ್ಚುಲಿ ನಿಜ. ಒಂದೇನಾಗುತ್ತೆ, ನಾವು ಸ್ಕೂಲಲ್ಲಿ ಅಪ್ಲಿಕೇಶನ್ ಹಾಕ್ತೀವಿ, ಇಲ್ಲ ಹಾಸ್ಪಿಟ್ಲ್ಗೆ ಹೋದಾಗ ಅಪ್ಲಿಕೇಶನ್ ಹಾಕ್ತೀವಿ. ಯೋಧರು ಆ್ಯಕ್ಚುಲಿ ಅದಕ್ಕೆ ಹೋಗೋಕ್ಕೂ ಮುಂಚೆನೇ ಅವ್ರು ಡೆತ್ ನೋಟ್ ಮೇಲೆ ಹಾಕ್ತಾರೆ, ಅಪ್ಲಿಕೇಶನ್ ಮೇಲೆ ಅವ್ರು ಸೈನ್ ಹಾಕ್ತಾರೆ. ಸೊ ಯಾರಿಗಿದೆ ಸರ್ ಅದೃಷ್ಟ? ಹೋಗ್ತಾ ಇದ್ದೀನಿ, ಬರ್ತೀನಲ್ಲೋ ಗೊತ್ತಿಲ್ಲ, ಬಂದರೆ ಪುನರ್ಜನ್ಮ ಅವ್ರಿಗೆ ಅಷ್ಟೇ. ಎಂಥ ಮಾತಲ್ವಾ? ಸೊ ನಾನು ರೆಡಿ ಅಂತ ಅಂದರೆ ಯಾರಿಗಿದೆ ಗಟ್ಸ್, ಯಾರಿಗಿದೆ ಸರ್? ಸತ್ಯ ನೀವು ಹೇಳಿದ್ದು. ನಿಜವಾದ ಹೀರೋಗಳು ಅಂದರೆ ಅವರೇನೇ. ಯಾರು ತಮ್ಮ ಜೀವವನ್ನು ಕೊಟ್ಟು ಇನ್ನೊಬ್ರು ನೋಡಿಸ್ತಾರಲ್ಲ ಅವರು ಅಂದರೆ ಅವರಲ್ಲಿ ಗುದ್ದಾಡೋದು, ಅವರಲ್ಲಿ ಮಾಡೋದಕ್ಕೋಸ್ಕರ ನಾವೆಲ್ಲಿ ನೆಮ್ಮದಿ ಆಗಿದ್ದೀವಿ ಸರ್. ಇಲ್ಲ, ನಾವೆಲ್ಲಿ ಇರ್ತಾ ಇದ್ದೀವಿ ಅಷ್ಟೇ. ಎಲ್ಲ ಒಂದು ಕಡೆಗೆ ಈ ಸೈನಿಕರ ಬಗ್ಗೆ ಯಾಕೆ ನಮ್ಮಲ್ಲಿ ಅಷ್ಟೊಂದು ಜಾಗೃತಿ ಇಲ್ಲ ಅಂತ ಹೇಳಿ ಅಂತ ಅಂದರೆ, ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಹೇಳ್ತೀವಿ, ಯುದ್ಧ ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದಾಗ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತನ್ನು ನಾನು ಜ್ಞಾಪಿಸ್ಕೋತೀನಿ. ಏನು ಅಂತಂದರೆ, ನಮ್ಮಲ್ಲಿ ಈ ಹಲವಾರು ಭಾಷೆಗಳಿದೆ, ಹಲವಾರು ಧರ್ಮಗಳಿದೆ, ಜಾತಿಗಳಿದೆ, ಪಂಗಡಗಳಿದೆ, ನಾವು ಒಬ್ರಿಗೊಬ್ರು ಕಿತ್ತಾಡ್ತೀವಿ, ಜಗಳ ಮಾಡ್ತೀವಿ ನಾವು. ಆದರೆ ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲರೂ ಕೂಡ ಒಂದು ಅಂತ. ದೇಶಕ್ಕೆ ಏನಾದರೂ ಆಯಿತು ಅಂತಂದರೆ ಹಮ್ ಸಾತ್ ಮೇ ಲಡ್ತೆ ಹೇ ಸಾತ್ ಮೇ ಮರ್ತೆ ಹೇ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ಆ ಸಂದರ್ಭದಲ್ಲಿ ಮಾತ್ರ ನಾವು ಜ್ಞಾಪಿಸ್ಕೊಳ್ತೀವಿ. ಆಮೇಲೆ ಯಾಕೋ ನಮಗೆ ನಿಧಾನವಾಗಿ ಮರವು ಆವರಿಸ್ಕೊಂಡ್ಬಿಡುತ್ತೆ. ಏನಂತೀರಿ ಇದ್ರ ಬಗ್ಗೆ? ಇವತ್ತು ಜನಗಳದ್ದು ಆ್ಯಕ್ಚುಲಿ ಮೆಮೊರಿ ಪವರ್ ತುಂಬ ವೀಕ್ ಆಗಿಬಿಟ್ಟಿದೆ ಸರ್. ಆ ಟೈಮಲ್ಲಿ ಅಷ್ಟೇ ಇರುತ್ತೆ, ಬೆಳಗ್ಗೆ ಇದ್ದು ಸಾಯಂಕಾಲಕ್ಕೆ ಇರಲ್ಲ ಸರ್. ಸೊ ಅಲ್ಲಿವರೆಗೆ ಎಲ್ಲಿ ಯೋಚನೆ ಮಾಡ್ತಾರೆ ಅಲ್ವಾ? ತಮ್ಮ ಕಷ್ಟ ಆದ ಮಾತ್ರ ಜ್ಞಾಪಿಸ್ಕೊಳ್ಳೋದು ಅಷ್ಟೇ. ಎಸ್, ನೀವು ಒಂದು ಸಿನಿಮಾದಲ್ಲಿ ಮಾಡಿದಿರಿ ಯೋಧ, ಹೆಂಗಿತ್ತು ಅದರ ಅನುಭವ? ಇಲ್ಲ ಸರ್, ಬರೀ ಒಂದು ತುಣುಕು ಮಾಡಿದ್ದು ನಾವು ಅಷ್ಟೇ, ಅಂದರೆ ಕಮಾಂಡೋ ಮೇಲೆ ಮಾಡಿದ್ದು ನಾವು. ಸೊ ಇಡೀ ಸಿನಿಮಾ ಮಾಡೋಕೆ ಹತ್ರ ಅದೃಷ್ಟ ಸಿಗಲಿಲ್ಲ. ಈಗ ಏನಾಗಿದೆ ಸರ್, ಒಂದೇನಂದರೆ ಒಬ್ಬ ಸೈನಿಕನ ಬಗ್ಗೆ ನಾವು ಮಾಡಬೇಕು ಅಂತಂದರೆ ಇದಿಲ್ಲ, ದೇಶದ ಬಗ್ಗೆ ಮಾಡಬೇಕು ಅಂತ. ಈಗ ನೋಡಿರಿ, ಒಂದು ಬಾರ್ಡರ್ ಬಿಯಾಂಡ್ ದ ಲಿಮಿಟ್ಸ್, ಅದಕ್ಕಿಂತ ಬೇರೆ ನೀವು ಯೋಚನೆ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು. ಸೊ ಜನಗಳು ನಮ್ಮಲ್ಲಿ ಅದನ್ನು ನೋಡ್ಬಿಟ್ಟಿದ್ದಾರೆ. ಸೊ ಆ ಥರ ಸಿನಿಮಾ ಮಾಡೋದಕ್ಕೆ ಆಮೇಲೆ ಇನ್ನೊಂದೇನೆಂದರೆ ಪರ್ಮಿಷನ್ಗಳು ಕೂಡ ಹೌದು. ಯಾಕಂದರೆ ಈ ಥರ ಟ್ಯಾಂಕರ್ಸ್ಗಳಾಗ್ಬೋದು, ಆ ಥರ ಒಂದು ವಾರ್ ಫೀಲ್ಡ್ ಆಗ್ಬೋದು, ಆ ವೆಪನ್ಸ್ ಆಗ್ಬೋದು. ಖಂಡಿತವಾಗ್ಲೂ ಏನಾದರೂ ಪರ್ಮಿಷನ್ ಸಿಕ್ಕರೆ 101% ಮಾಡ್ತೀನಿ ಸರ್. ಫ್ಯಾಂಟಾಸ್ಟಿಕ್. ಯಾಕಂದರೆ ಸರ್, ಯೂಶಲಿ ನಾನು ಒಂದು ಸುಮಾರು ಕಡೆಗೆ ಹೇಳ್ತೀನಿ ಕೂಡ. ಈಗ ಎಷ್ಟೋ ಜನ ಆ್ಯಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾಗಲಿ, ಈಗಿದೆ ಆ್ಯಕ್ಚುಲಿ ಒಬ್ಬರು ಮಿಲ್ಟ್ರಿಲಿರೋರಾಗಲಿ, ಅವ್ರು ಯೂನಿಫಾರ್ಮ್ ಹಾಕೊಂಬಂದ್ರೆ ಸರ್ ಪಕ್ಕದಲ್ಲಿ ಕೈ ಕಟ್ಕೊಂಡು ನಿಂತ್ಕೊಳ್ತೀನಿ ಹೊರತು ಅವ್ರಿಗೆ ಮೇಲೆ ಕೈ ಹಾಕಲ್ಲ. ನೀವು ತುಂಬ ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸ್ತಂಥವ್ರು. ನೀವು ಒಪ್ಪಲಿ ಬಿಡಲಿ, ನೀವು ಹೇಳ್ಕೊಳ್ಳಲ್ಲ, ನನಗೆ ಗೊತ್ತಿದೆ. ಯಾಕಂದರೆ ನಾನು ನಿಮ್ಮನ್ನು ಮೊದಲಿಂದನೂ ನೋಡ್ತಾ ಇದ್ದೀನಿ. ಹೇಳ್ಕೊಳ್ಳುವಂಥವ್ರಲ್ಲ, ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು, ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಒಂದು ಮನೋಭಾವನೆ ನಿಮ್ಮದು. ನಾನು ನಿಮ್ಮ ಜೊತೆ ಸಾಕಷ್ಟು ಮಾತಾಡೋದಿದೆ ಈ ಸೈನಿಕರ ಬಗ್ಗೆ, ಸೈನಿಕರ ಪ್ರಾಣತ್ಯಾಗದ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಸಾಕಷ್ಟು ಮಾತಾಡಬೇಕು. ಆದರೆ ಅದಕ್ಕಿಂತ ಮೊದಲು ನಮ್ಮ ತಾಯಂದಿರೇ ಹಾಗೆ. ಯಾಕಂದರೆ ನೋಡಿ, ಒಂದು ಕೊಂಡಾಣದ ಕೋಟೆ ಮೇಲೆ ನಮ್ಮ ಧ್ವಜ ಹಾರಾಡಬೇಕು ಅಂತ ಬಯಸ್ತಾಳಲ್ಲ ತಾಯಿ, ಆ ತಾಯಿಯ ಮಾತನ್ನು ಈಡೇರಿಸಬೇಕು ಅಂಥೇಳಿ ಶಿವಾಜಿ ಯುದ್ಧ ಸಾರ್ತಾನೆ ಕೊಂಡಾಣದ ಕೋಟೆ ಮೇಲೆ. ಆ ಕೊಂಡಾಣದ ಕೋಟೆ ಮೇಲೆ ಸಾರಿದಂಥ ಯುದ್ಧ ಇದೆಯಲ್ಲ, ಎಂತೆಂಥವ್ರನ್ನ ಬಲಿ ಪಡೆಯುತ್ತೆ, ತಾನಾಜಿನ ಬಲಿ ಪಡೆಯುತ್ತೆ. ಆದರೂ ಕೂಡ ಆ ಕೋಟೆ ಇದೆಯಲ್ಲ, ಕೋಟೆ ವಶಕ್ಕೆ ಬರುತ್ತೆ. ಅಂದರೆ ತಾಯಂದಿರ ಮಾತೇ ಹಾಗೆ. ತಾಯಂದಿರ ಮಾತನ್ನು ಕೇಳಿದಂಥ ಸಂದರ್ಭದಲ್ಲಿ ಒಂದು ಲೆಕ್ಕದಲ್ಲಿ ಏನು ಅಂದರೆ, ನಾವು ಖಂಡಿತವಾಗಲೂ ಸಾಧಿಸಿ ತೋರಿಸ್ಬೇಕು, ಮಾಡಿ ತೋರಿಸ್ಬೇಕು ಅನ್ನುವಂಥ ಛಲ ಬರುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ? ಇದಕ್ಕೆ ಕಾರಣ ಇದೆ. ತಾಯಿಯ ಮಾತು ಪದೇ ಪದೇ ಜ್ಞಾಪಿಸ್ಕೊಂಡಂಥ ಒಬ್ಬ ವೀರ ಯೋಧ ಎಂಥ ಅದ್ಭುತವಾದಂಥ ಕೆಲಸ ಮಾಡ್ದ ನೋಡಿ. ಇತಿಹಾಸ ಬರೆದ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನಿ ಸೈನಿಕರಿದ್ದ ಸ್ಥಳಕ್ಕೆ ನುಗ್ಗಿದ ಶೂರ ಇವರು. ಶತ್ರುವಿನ ಗುಂಡುಗಳ ಮೊರೆತಕ್ಕೆ ಒಂಚೂರು ಅಲುಗಾಡದೆ ಎದೆಯೊಡ್ಡಿದ ಕ್ಯಾಪ್ಟನ್ ಹನೀಫುದ್ದೀನ್ ವೀರ ಮರಣ ಅಪ್ಪಿ ತಮ್ಮ ಜೊತೆಗಿದ್ದ ಭಾರತೀಯ ಸೈನಿಕರನ್ನ ಕಾಪಾಡಿದ್ರು. ಹನೀಫುದ್ದೀನ್ ಕೆಚ್ಚೆದೆಯ ಹೋರಾಟ, ದೇಶಕ್ಕೆ ತಮ್ಮನ್ನೇ ಸಮರ್ಪಿಸಿಕೊಂಡಿದ್ದನ್ನ ನೋಡಿದ್ರೆ ಯಾರ ಕಣ್ಣು ತುಂಬಲ್ಲ ಹೇಳಿ. ಸರ್, ನನ್ನ ಸಾವು ನಿಶ್ಚಿತ ಅಂತ ನಂಗೆ ಗೊತ್ತು. ಆದ್ರೆ ನನ್ನಿಂದ ಪಾಕಿಸ್ತಾನಿ ಸೈನಿಕರ ಗುಂಡುಗಳಿಗೆ ಗುರಿಯಾಗಿರೋ ಬಂಕರ್ನಲ್ಲಿ ಕುಳಿತ 100 ನನ್ನ ಯೋಧ ಸೋದರರು ಬದುಕುಳಿತಾರೆ. ಸರ್, ಹಗಲು ಹೊತ್ತಿನಲ್ಲಿ ನನ್ನ ಗಸ್ತಿನ ತಂಡದೊಂದಿಗೆ ಪಾಕಿಸ್ತಾನಿ ಸೈನಿಕರು ಬಚ್ಚಿಟ್ಕೊಂಡಿರೋ ಜಾಗಕ್ಕೆ ಹೋಗ್ತೀನಿ. ಒಂದು ವೇಳೆ ಪಾಕಿಸ್ತಾನಿ ಸೈನಿಕರು ನನ್ನ ಮೇಲೆ ಫೈರಿಂಗ್ ಮಾಡಿದ್ರೆ
ಅವ್ರು ಬಚ್ಚಿಟ್ಕೊಂಡಿರೋ ಜಾಗ ಗೊತ್ತಾಗುತ್ತೆ. ಅವ್ರು ನನ್ನ ಮೇಲೆ ಯಾವ ರೀತಿಯ ಅಸ್ತ್ರ ಬಳಸ್ತಾರೋ ಅದರಿಂದ ಅವ್ರ ಹತ್ರ ಯಾವೆಲ್ಲ ಅಸ್ತ್ರ ಇವೆ ಅಂತ ಗೊತ್ತಾಗುತ್ತೆ. ಹೀಗೆ ಶತ್ರುಗಳಿರೋ ಜಾಗಕ್ಕೆ ನುಗ್ಗುವ, ಸಾವಿನ ಎದುರಿಗೆ ನಿಲ್ಲುವ ಮಾತು ಆ 25 ವರ್ಷದ ಯುವ ಯೋಧನ ಬಾಯಿಯಿಂದ ಬಂದಾಗ ಅಧಿಕಾರಿಗಳು ನಡುಗಿ ಹೋದ್ರು. ಆತನ ಕಣ್ಣಲ್ಲಿ ಜೀವನದ ಬಣ್ಣ ಬಣ್ಣದ ಕನಸುಗಳಿಗಿಂತ ಹೆಚ್ಚಾಗಿ ತಾಯಿನಾಡಿಗೆ ತನ್ನನ್ನು ಬಲಿ ಕೊಡುವ ಉತ್ಸಾಹವೇ ತುಂಬಿತ್ತು. ದೇಶಕ್ಕಾಗಿ ಪ್ರಾಣ ನೀಡೋ ಆ ಕನಸು ನಿಜವಾಗಿಯೇ ಬಿಡ್ತು. ಕಳ್ಳ ಬೆಕ್ಕಿನಂತೆ ಹೊಂಚು ಹಾಕಿ ಕುಳಿತಿದ್ದ ಪಾಕಿಸ್ತಾನಿ ಸೈನಿಕರಿದ್ದ ಜಾಗಕ್ಕೆ ಹುಲಿಯ ರೀತಿ ಹೆಜ್ಜೆ ಇಟ್ಟಿದ್ರು ಕ್ಯಾಪ್ಟನ್ ಹನೀಫುದ್ದೀನ್. ತಮ್ಮ ಸೇನಾ ತುಕಡಿಯೊಂದಿಗೆ ಬಂದ ಅವರು ಸೈನಿಕರನ್ನ ಬಂಡೆಗಳ ಹಿಂದೆ ಸುರಕ್ಷಿತವಾಗಿ ನಿಲ್ಲಿಸಿ ತಾವು ಬಟಾ ಬಯಲಿನಲ್ಲಿ ಎದೆಯೊಡ್ಡಿ ಶತ್ರು ಸೈನಿಕರು ಏನ್ ಮಾಡ್ತಾರೆ ನೋಡೋಣ ಎಂದು ಕಾಯ್ತಿದ್ರು. ಆಗಲೇ ಪಾಕಿಸ್ತಾನಿ ಸೈನಿಕರು ಅವಕಾಶ ಸಿಕ್ಕಿತೆಂದು ಗುಂಡಿನ ದಾಳಿ ನಡೆಸೇಬಿಟ್ರು. ಭಾರತೀಯ ಸೈನಿಕರು ಗುಂಡಿನ ಉತ್ತರ ಕೊಟ್ಟರು. ಇತ್ತ ಕ್ಯಾಪ್ಟನ್ ಹನೀಫುದ್ದೀನ್ ಪೇಟೆಗೆ ಇಳಿದ ಸಿಂಹದಂತೆ ಘರ್ಜಿಸ್ತಿದ್ರು. ಶತ್ರುಪಾಳೆಯದ ಸೈನಿಕರನ್ನ ಬೆನ್ನಟ್ಟಿ ಹನೀಫುದ್ದೀನ್ ತಮ್ಮ ಕೊನೆ ಉಸಿರಿನವರೆಗೆ ಸಿಂಹದಂತೆ ಬೇಟೆಯಾಡಿದ್ರು. ಉಳಿದ ತುಕಡಿಯು ಶತ್ರು ಸೇನೆಯ ಗುಂಡು ಬಾಂಬುಗಳ ದಾಳಿಯ ನಡುವೆಯೂ ಸುರಕ್ಷಿತವಾಗಿ ಹಿಂದೂಸ್ತಾನಿ ಗಡಿ ತಲುಪಿತು. ಆದರೆ ಇಷ್ಟು ಹೊತ್ತಿಗೆ ಶತ್ರುಗಳ ದಾಳಿಗೆ ಹನೀಫುದ್ದೀನ್ ಜೀವತ್ಯಾಗ ಮಾಡಿದ್ರು. ಶತ್ರುಗಳ ಗುಂಡುಗಳಿಗೆ ಬೆಚ್ಚದೆ ಎದೆಯೊಡ್ಡಿದ ಹನೀಫುದ್ದೀನ್ ತಮ್ಮ ಸೈನಿಕರನ್ನ ರಕ್ಷಿಸುತ್ತಾ ಜೀವತ್ಯಾಗ ಮಾಡಿದ್ರು. ಯೋಧರು ತಮ್ಮ ನೆಚ್ಚಿನ ಕ್ಯಾಪ್ಟನ್ ದೇಹವನ್ನ ಪಡ್ಕೊಳ್ಳೋಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಬಂಕರ್ನಲ್ಲಿ ಕೂತ ಪಾಕಿಸ್ತಾನಿಗಳು ಹೇಡಿಗಳಂತೆ ಗುಂಡಿನ ದಾಳಿ ಮಾಡ್ತಾನೇ ಇದ್ರು. ಆಗ ಸೇನಾ ಮುಖ್ಯಸ್ಥರಾಗಿದ್ದ ಜನರಲ್ VE ಮಲಿಕ್ ಅವರಿಗೆ ಕ್ಯಾಪ್ಟನ್ ಹನೀಫುದ್ದೀನ್ ತಾಯಿ ಹೇಳಿದ ಮಾತು ಕೇಳಿ ನೀವು ಅಚ್ಚರಿ ಪಡ್ತೀರಾ? ಅಮ್ಮ, ನಿಮ್ಮ ಮಗನನ್ನ ನಿಮ್ಮ ಬಳಿಗೆ ಕರೆತರುವ ಪ್ರಯತ್ನ ಮಾಡಿದಾಗ ಸೇನೆಯ ಇನ್ನೊಬ್ಬ ಮಗನ ಜೀವಕ್ಕೆ ಅಪಾಯ ಎದುರಾಯಿತು. ಮಲಿಕ್ ಸಾಹೇಬ್ರೆ, ನಾನು ಇನ್ನೊಬ್ಬ ತಾಯಿ ಮಗನನ್ನು ಸಾವಿನ ಬಾಯಿಗೆ ತಳ್ಳಿ ನನ್ನ ಮಗನ್ನ ಕಡೆಯ ಬಾರಿಗೆ ನೋಡಬೇಕೆಂದು ಬಯಸುವ ತಾಯಿಯಲ್ಲ. ಒಂದಲ್ಲ ಎರಡಲ್ಲ 45 ದಿನಗಳ ಕಾಲ ಈ ವೀರನ ಪಾರ್ಥಿವ ಶರೀರ ಹಾಗೆ ಬಿದ್ದಿತ್ತು. ಚಂದ್ರ ತಾರೆಗಳು ಧ್ರುವ ತಾರೆಯ ನಿರೀಕ್ಷೆಯಲ್ಲಿರುವಂತೆ ಆ ಮಹಾತಾಯಿ ತನ್ನ ಮಗನ ಮುಖವನ್ನು ಕಡೆಯ ಬಾರಿಗೆ ನೋಡುವ ಒಂದೇ ಒಂದು ಆಶಯದೊಂದಿಗೆ ನಲವತ್ತಾರನೇ ದಿನ ತ್ರಿವರ್ಣ ಧ್ವಜವನ್ನು ಹೊದ್ದ ಹಿಂದೂಸ್ತಾನದ ದೀಪದ ಕುಡಿಯೊಂದು ಕಾರ್ಗಿಲ್ನ ಬೆಟ್ಟಗಳಿಂದ ಭೂಮಿಗೆ ಇಳಿಯುತ್ತಿದ್ದಂತೆ ಇಡೀ ದೇಶವೇ ಹುತಾತ್ಮನ ಬೆಳಕಿನಲ್ಲಿ ಮಿಂಚಿತು. ಯಾವ ಮಾತೃಭೂಮಿಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ್ರೋ ಆ ತಾಯಿ ನೆಲ ಧನ್ಯವಾಗಿತ್ತು. ನೋಡಿ, ಹನೀಫುದ್ದೀನ್ ಕಥೆ ಏನೂ ಜ್ಞಾಪಕ ಆಗಲಿಲ್ಲ. ಅಮ್ಮ ಹೇಳಿದ ಮಾತು ಮಾತ್ರ ಜ್ಞಾಪಕ ಇತ್ತು. ಶತ್ರುಗಳ ರುಂಡ ಚೆಂಡಾಡಬೇಕು ಅನ್ನೋಂಥದ್ದು ಮಾತ್ರ ಗುರಿಯಾಗಿತ್ತು. ಬನ್ನಿ, ಇದರ ಬಗ್ಗೆ ದರ್ಶನ್ ಅವ್ರ ಜೊತೆ ನಾನು ಮಾತಾಡ್ತೀನಿ. ಹನೀಫುದ್ದೀನ್ ಅವರ ಕಥೆಯನ್ನು ನೀವು ನೋಡಿದ್ರಿ, ನಾವು ಮಾತಾಡ್ತಾ ಇದ್ವಿ ಹನೀಫುದ್ದೀನ್ ಬಗ್ಗೆ. ಅಂದರೆ ಇದು ಕೇವಲ ಒಬ್ಬ ಹನೀಫುದ್ದೀನ್ ಕಥೆ ಅಲ್ಲ ದರ್ಶನ್ ಅವರೇ.
ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಮಾತಾಡ್ತೀವಿ ಏನು ಅಂತಂದರೆ ಅಬ್ದುಲ್ ಹಮೀದ್ ಅವ್ರನ್ನ ಜ್ಞಾಪಿಸ್ಕೋಬೇಕು. ಯಾಕಂದರೆ ಪಾಕಿಸ್ತಾನದ ಎದುರುಗಡೆಗೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಯುದ್ಧ ಟ್ಯಾಂಕರ್ಗಳನ್ನು ಹೊಡೆದು ಉಡಾಯಿಸ್ತಾನೆ ಅಂತಂತಂದರೆ ದೇಶ ಗೆಲ್ಲಲಿಕ್ಕೆ ಪ್ರಮುಖವಾದಂಥ ಕಾರಣನೇ ಅವರು. ಹಾಗೆ ಹನೀಫುದ್ದೀನ್ ಕೂಡ ಹೌದು. ಅವರ ತಾಯಿಯ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅನ್ನೋದ್ರ ಬಗ್ಗೆ, ಯಾಕಂದರೆ ನೀವು ಕೂಡ ಅಮ್ಮನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ಗೊತ್ತಿದೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಒಂದೇನಂದರೆ ಹನೀಫುದ್ದೀನ್ ಬಿಟ್ಬಿಡಿ ಸರ್, ಹಂಗಾರೆ ಅವ್ರ ತಾಯಿಗೆ ಎಷ್ಟು ಗುಂಡಿಗೆ ಇರ್ಬೇಕು ಹಂಗಂದ್ರೆ, ಅಂದರೆ ಹಂಗೆ ಪ್ರೊವೋಕ್ ಮಾಡೋದಕ್ಕೆ ತಾಯಿಗೆ ಹಂಗಾರೆ ಎಷ್ಟು ಗುಂಡಿಗೆ ಇರಬೇಕು. ಯಾಕೆ ನಾನಿವತ್ತು ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಬಯಸಿದೆ ಅಂತಂದರೆ, ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂಥರಲ್ಲಿ ಪ್ರಥಮರು ನೀವು, ನಂಬರ್ 1. ಇದು ಹೊಗಳಿಕೆ ಅಲ್ಲ, ಇದು ಫ್ಯಾಕ್ಟ್. ಇದು ಇನ್ನೊಂದೇನು ಅಂದರೆ ನೋಡಿ, ಹೀರೋಗಳು ಯಾವ ಹೆಜ್ಜೆ ಇಡ್ತಾರಲ್ಲ ಅದನ್ನು ತುಂಬ ಜನ ಫಾಲೋ ಮಾಡ್ತಾರೆ. ನೀವೇನಾದರೂ ಒಂದು ಘೋಷಣೆ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ನಾನು ಬ್ಲಡ್ ಡೊನೇಟ್ ಮಾಡ್ತೀವಿ ಅಂತಂತಂದರೆ ಅದೆಷ್ಟು 1000 ಜನ, ಅದೆಷ್ಟು ಲಕ್ಷ ಜನ ಬ್ಲಡ್ ಡೊನೇಟ್ ಮಾಡ್ತಾರೆ ಗೊತ್ತಿಲ್ಲ. ಕಳೆದ ಬಾರಿ ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟರೆ, ಅಂಬರೀಷ್ ಅವ್ರು ಹೋಗಿರೋ ಹಿನ್ನೆಲೆಯಲ್ಲಿ, ಅವ್ರು ನನ್ನ ತಂದೆ ಸ್ಥಾನದಲ್ಲಿದ್ದಂಥವ್ರು, ನಾನು ಅವ್ರನ್ನ ಅಪ್ಪಾಜಿ ಅಂತ ಕರಿತಾ ಇದ್ದೆ, ನನಗೆ ಬರ್ಡೇ ಬೇಕಾಗಿಲ್ಲ, ಯಾರೂ ಮಾಡಲಿಲ್ಲ. ಸೊ ಈ ಸಾರಿ ನೀವು ತೊಗೊಂಡಿರುವಂಥ ಕ್ರಮ ಇದೆಯಲ್ಲ ಭಾಳ ಅದ್ಭುತ. ಬಹುಶಃ ಏನು ಅಂತಂದರೆ ಖಂಡಿತವಾಗ್ಲೂ ಬೇರೆಯವ್ರಿಗೂ ಮಾದರಿ ಆಗಬೇಕಿದು ಅಂತ ನಾನು ಬಯಸ್ತೀನಿ. ಏನಿಲ್ಲ ಸರ್, ಈಗ ಒಂದು ಇಲ್ಲಿ ಹುಟ್ಟಿದ್ದೀವಿ ಸರ್, ಏನಾದ್ರು ಒಂದು ಆ್ಯಕ್ಚುಲಿ ನಾನು ಅದನ್ನೇ ಸುಮಾರು ಜನ ಕೇಳ್ತಾ ಇರ್ತೇನೆ, ನಾನು ಇಲ್ಲಿ ಯಾರಿಗೂ ಲೆಕ್ಕ ಕೊಡಬೇಕಾಗಿಲ್ಲಪ್ಪ, ಅವ್ರಿಗೊಬ್ಬನ ಲೆಕ್ಕ ಕೊಡಬೇಕು, ಆ ಲೆಕ್ಕ ಕ್ಲೀನಾಗಿ ಇಟ್ಕೊಂಡ್ರೆ ಸಾಕು ಅಂತ. ಎಸ್ ದರ್ಶನ್ ಜಿ, ಇನ್ನಷ್ಟು ನಾನು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಸಾಕಷ್ಟು ಸಂಗತಿಗಳು ಮಾತಾಡುವಂಥದ್ದು ಇದೆ. ಯಾಕಂದರೆ ಒಬ್ಬ ನಾಯಕ ಕರೆ ಕೊಡುವಂಥದ್ದು ಇದೆಯಲ್ಲ, ಎಷ್ಟು ಜನ ಅಭಿಮಾನಿಗಳನ್ನು ಫಾಲೋ ಮಾಡ್ತಾರೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ದರ್ಶನ್ ಅವ್ರು ಕೊಟ್ಟಂಥ ಎಕ್ಸಾಂಪಲ್. ಇನ್ನಷ್ಟು ನಾನು ಮಾತಾಡೋದಿದೆ, ಆದರೆ ಅದಕ್ಕಿಂತ ಮೊದಲು ಇನ್ನೊಂದು ಸಂಗತಿನ ಹೇಳಲೇಬೇಕು. ಯಾಕಂದರೆ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇದ್ದೀವಿ, ಒಬ್ಬ ವೀರಾಧಿವೀರ ಏನಾದರೂ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಶತ್ರುಗಳೇ ಶಬಾಷ್ ಅನ್ನುವಂಥದ್ದು ಇದೆಯಲ್ಲ, ಅದು ಸಿನಿಮಾಗಳಲ್ಲಿ ನೋಡ್ತಾ ಇದ್ದೀವಿ. ಕೇವಲ ಸಿನಿಮಾದಲ್ಲಿ ಮಾತ್ರ ಆಗಿರುವಂಥದ್ದಲ್ಲ, ನಿಜ ಜೀವನದಲ್ಲೂ ಆಗಿದೆ. ಅದು ಶತ್ರುಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರತೀಯ ಯೋಧ ತೋರಿಸಿದಂಥ ಎದೆಗಾರಿಕೆ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಶತ್ರುಗಳೇ ಶಬಾಷ್ ಅಂದಿರುವಂಥ ಉದಾಹರಣೆಗಳಿದೆ. ಯಾರ ಬಗ್ಗೆ ನಾನು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ನೋಡಿ. ಅದು ಕಡಿದಾದ ಹಾಜಿಪೀರ್ ಕಣಿವೆ. ಅಂದರೆ ಸವಾಲು ಒಡ್ಡುವ, ಎಂಥ ಎದುರಾಳಿಯಾದರೂ ಸೋಲು ಖಚಿತ ಅನ್ನಿಸುವ ಕಣಿವೆ. ಈ ಕಣಿವೆ ಮೇಲೆ ಹಿಡಿತ ಸಾಧಿಸೋದು ಅಂದರೆ ಯುದ್ಧದ ಹಣೆ ಮೇಲೆ ವಿಜಯದ ತಿಲಕ ಇಟ್ಟಂತೆ ಅರ್ಥ. 1965ರಲ್ಲಿ ಪಾಕಿಸ್ತಾನದ ಸೈನಿಕರು ಈ ಕಣಿವೆಯ ಮೂಲಕ ಟ್ಯಾಂಕ್ ಮತ್ತು ಶಸ್ತ್ರಾಸ್ತ್ರ ಹೊತ್ತು ಭಾರತದ ಗಡಿಗೆ ಬಂದು ನಿಂತಿದ್ರು. ಪಾಕಿಸ್ತಾನದ ಈ ದುಷ್ಟ ಉದ್ದೇಶ ಹೊಸಕಿ ಹಾಕಿ ಹಾಜಿಪೀರ್ ಕಣಿವೆ ಮೇಲೆ ಹಿಡಿತ ಸಾಧಿಸೋದಕ್ಕೆ ಭಾರತೀಯ ಸೇನೆ ತಂತ್ರ ಮಾಡಿತ್ತು. ಪಾಕಿಸ್ತಾನದ ಸೇನೆ ದಾಳಿ ಮಾಡೋದಕ್ಕೂ ಮೊದಲೇ ಹಾಜಿಪೀರ್ ಕಣಿವೆಯ ಮೇಲೆ ನಾವಿರಬೇಕು ಅಂತ ಭಾರತೀಯ ಸೇನೆ ನಿರ್ಧಾರ ಮಾಡಿತ್ತು. ಆಗ ಸೇನೆಯ ನೇತೃತ್ವ ವಹಿಸಿದ್ದು ಮೇಜರ್ RS ದಯಾಳ್. ಹಾಜಿಪೀರ್ ಕಣಿವೆಯ ಪಶ್ಚಿಮದ ಬೆಟ್ಟವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಜವಾಬ್ದಾರಿ ಹೊತ್ಕೊಂಡರು. ಪೂರ್ವದ ಕಡೆಗಿದ್ದ ಬೆಟ್ಟದ ಮೂಲಕ ಕಣಿವೆಯನ್ನ ವಶಪಡಿಸಿಕೊಳ್ಳೋದಕ್ಕೆ ಹೊರಟಿದ್ದು ವೀರಪುತ್ರ ಲ್ಯಾನ್ಸ್ ನಾಯಕ್ ಲಖಾ ಸಿಂಗ್ ಅವರ ಪಂಜಾಬ್ ಬೆಟಾಲಿಯನ್. ಅದು ಕರಾಳ ರಾತ್ರಿ. ಆ ಕಗ್ಗತ್ತಲಲ್ಲಿ ಯುದ್ಧ ಸಾಮಗ್ರಿ ಹೊತ್ತು ಹಾಜಿಪೀರ್ ಕಣಿವೆಯ ಪಶ್ಚಿಮದ ಬೆಟ್ಟವನ್ನು ಹತ್ತುತ್ತಿದ್ದ ಭಾರತೀಯ ಸೇನೆ ಶತ್ರುವಿಗಿಂತ ಮೊದಲು ಆಯಕಟ್ಟಿನ ಜಾಗದಲ್ಲಿ ಸೇರುವ ಉತ್ಸಾಹದಲ್ಲಿತ್ತು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಅಷ್ಟು ಹೊತ್ತಿಗಾಗಲೇ 11 ಪಾಕಿಸ್ತಾನಿ ಸೈನಿಕರು ಕಣಿವೆಯ ಗುಪ್ತ ಸ್ಥಳಗಳಲ್ಲಿ ಹೊಂಚು ಹಾಕಿ ಕೂತಿದ್ರು. ಇದನ್ನು ತಿಳಿದು ಭಾರತೀಯ ಸೈನಿಕರು ಸ್ವಲ್ಪವೂ ಹೆದರಲಿಲ್ಲ. ಅವರನ್ನು ಗುಂಡಿಕ್ಕಿ ಕೊಲ್ಲಲೂ ಇಲ್ಲ. ಬದಲಿಗೆ ಕಪಾಳಕ್ಕೆ 4 ಬಿಗಿದು ಶರಣಾಗುವಂತೆ ಮಾಡಿದ್ರು. ನಂತರ ಭಾರತೀಯ ಸೈನಿಕರ ಸಾಮಾನುಗಳನ್ನೆಲ್ಲ ಕತ್ತೆಗಳಂತೆ ಹೊತ್ತು ಬೆಟ್ಟ ಹತ್ತುವಂತೆ ಮಾಡಿದ್ರು. ಇನ್ನೊಂದು ಕಡೆ ಭಾರತೀಯ ಸೈನಿಕರ ತುಕಡಿ ಕಣಿವೆ ತಲುಪುತ್ತಿದ್ದಂತೆ ಲ್ಯಾನ್ಸ್ ನಾಯಕ್ ಲಖಾ ಸಿಂಗ್ ಶತ್ರುಗಳತ್ತ ಗುಂಡಿನ ಚಕಮಕಿ ನಡೆಸಿದ್ರು. ಏಕಾಏಕಿ ಶುರುವಾದ ಗುಂಡಿನ ಮಳೆಗೆ ಕಕ್ಕಾಬಿಕ್ಕಿಯಾದ ಪಾಕಿ ಸೈನಿಕರು ತರಗೆಲೆಯಂತೆ ಬೀಳಲು ಪ್ರಾರಂಭಿಸಿದರು. ಲಖಾ ಸಿಂಗ್ ಕಣಿವೆಯ ಆ ಸಣ್ಣ ಹಾದಿಯಲ್ಲಿ ಪಾಕಿಸ್ತಾನಿ ಸೈನಿಕರನ್ನ ಹೊಸಕಿ ಹಾಕಿ ಬಿಡಬಹುದಿತ್ತು. ಆದರೆ ಶತ್ರುಗಳ ವಿರುದ್ಧ ಉಕ್ಕಿ ಬರುತ್ತಿದ್ದ ರೋಷ, ಆವೇಗಕ್ಕೆ ತಕ್ಕಂತೆ ಕೈಯಲ್ಲಿದ್ದ ಬಂದೂಕು ಸಾಥ್ ನೀಡಲಿಲ್ಲ.
ಬಂದೂಕಿನಲ್ಲಿ ಗುಂಡುಗಳು ಖಾಲಿಯಾಗ್ಬಿಟ್ವು. ಅಷ್ಟಕ್ಕೆ ಹೋರಾಟ ನಿಲ್ಲಿಸಲು ಸಾಧ್ಯವೇ? ಲಕ್ಕಾ ಸಿಂಗ್ ರೈಫಲ್ ಮುಂದಿರುವ ಕತ್ತಿಯಿಂದ ಹೋರಾಡಿ ಶೌರ್ಯದ ಹೊಸ ಇತಿಹಾಸವನ್ನೇ ಬರೆದರು. ಅನೇಕ ಪಾಕಿಸ್ತಾನಿಗಳು ಅವರ ಕತ್ತಿಯ ಮೇಲೆ ತೂಗಾಡಿದ್ರು. ಆದರೆ ಆ ಕತ್ತಿಗೆ ಅವರ ಶೌರ್ಯ ಮತ್ತು ಶೌರ್ಯದ ಭಾರವನ್ನು ಹೊರಲು ಸಾಧ್ಯವಾಗಲಿಲ್ಲ ಅನ್ಸುತ್ತೆ. ಕತ್ತಿ ಮುರಿದು ಬಿತ್ತು. ಆದರೆ ಸಿಂಗ್ ಆಗಲೇ ಮತ್ತೊಂದು ಅಸ್ತ್ರದೊಂದಿಗೆ ದಾಳಿ ಮುಂದುವರೆಸಿದ್ರು. ರೈಫಲ್ನ ಹಿಂಭಾಗದ ಬಟ್ನೊಂದಿಗೆ ಅವರು ಶತ್ರು ಶಿಬಿರದ ಮೇಲೆ ಮಾಡಿದ ದಾಳಿ ಯಾವ ಬಾಂಬ್ಗಿಂತ ಕಡಿಮೆ ಇರಲಿಲ್ಲ. ಸ್ವಲ್ಪ ಹೊತ್ತಿಗೆ ಆ ರೈಫಲ್ ಬಟ್ ಕೂಡ ಮುರಿದು ಬಿತ್ತು. ಅಂತಹ ಕಷ್ಟದ ಸಮಯದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಕೈಚೆಲ್ಲಿ ಬಿಡ್ತಿದ್ರು. ಆದರೆ ಲಕ್ಕಾ ಸಿಂಗ್ ಲಕ್ಷಕ್ಕೊಬ್ಬ ಹೋರಾಟಗಾರ. ರೈಫಲ್ ಬಟ್ ಮುರಿದ್ರು ಎದೆಗುಂದದ ಲಕ್ಕಾ ಸಿಂಗ್ ತಲೆ ಮೇಲಿದ್ದ ಹೆಲ್ಮೆಟ್ ತೆಗೆದು ಅದರಿಂದಲೇ ಶತ್ರುಗಳನ್ನ ಸದೆ ಬಡಿದ್ರು. ಪ್ರಸಿದ್ಧ ಲೇಖಕರಾದ ರಚನಾ ರಾವತ್ ಬೆಸ್ಟ್ ತಮ್ಮ 1965ರ ಕೃತಿಯಲ್ಲಿ ರಿಜ್ವಿ ಅವರ ಅನುಭವವನ್ನ ಹೀಗೆ ದಾಖಲೆ ಮಾಡಿದ್ದಾರೆ. ಮೇಜರ್ ರಿಜ್ವಿ ತಮ್ಮ ಸೈನಿಕರಿಗೆ ಹೇಳಿದ್ರಂತೆ, ಶೌರ್ಯ ಮತ್ತು ಪರಾಕ್ರಮದ ಮೂರ್ತಿಯಾಗಿರುವ ಇಂಥ ವೀರರನ್ನ ಕೊಲ್ಲಬೇಡಿ. ಶಸ್ತ್ರಾಸ್ತ್ರಗಳು ಮುಗಿದು ಹೋದ್ರೂ ಕೇವಲ ತಮ್ಮ ಹೆಲ್ಮೆಟ್ ಬಳಸಿ ಹೋರಾಟ ಮಾಡಿದಂಥ ವೀರ ಈತ. ದುರ್ಭಾಗ್ಯ, ಆ ಗದ್ದಲದಲ್ಲಿ ಸೈನಿಕರಿಗೆ ರಿಜ್ವಿ ಅವರ ಮಾತು ಕೇಳಿಸ್ಲಿಲ್ಲ. जो पाकिस्तान का अफसर था उसने बोला कि ये तो बहुत वीर बहादुर जवान है, इसको मारना नहीं, इसको कैद कर लो. उनका ही आदमी ना बोला कि इसने मारे, इतने आदमी मारे तो हम इसको छोड़ूंगे. उसने गोली चला दी. ಹುತಾತ್ಮ ಲಕ್ಕಾ ಸಿಂಗ್ ಧರ್ಮಪತ್ನಿಯವರ ಪ್ರಕಾರ ಮೇಜರ್ ರಿಜ್ವಿ ಅವರು ಕೂಗಿದ್ದು ಪಾಕಿಸ್ತಾನಿ ಸೈನಿಕರಿಗೆ ಕೇಳಿಸಿತ್ತು. ಆದರೆ ಆ ಹೊತ್ತಿಗಾಗಲೇ ತಮ್ಮ ಪಾಳೆಯದ 9 ಸೈನಿಕರನ್ನ ಲಕ್ಕಾ ಸಿಂಗ್ ಒಬ್ಬರೇ ಕೊಂದು ಹಾಕಿದ್ರು. ಇದರಿಂದ ಪಾಕಿಸ್ತಾನಿ ಸೈನಿಕರಿಗೆ ಅವಮಾನವಾಗಿತ್ತು. ಆ ಸಿಟ್ಟಿನಲ್ಲಿ ಮೇಜರ್ ಆದೇಶವನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಸೀತನ್ ದೇವಿ ಪತಿ ಲಕ್ಕಾ ಸಿಂಗ್ ಅವರೊಂದಿಗೆ ಕೇವಲ ಒಂದೇ ಒಂದು ದಿನವನ್ನ ಕಳೆದಿದ್ರು ಅಷ್ಟೇ. 17 ಅಕ್ಟೋಬರ್ 1964 ಇವರ ಮದುವೆಯಾಗಿತ್ತು. ಮರುದಿನವೇ ದೇಶದ ಋಣ ತೀರಿಸುವುದಕ್ಕೆ ಕರೆ ಬಂದಿತ್ತು. ಹೆಂಡತಿಯ ಮುಖವನ್ನೂ ನೋಡಲಿಲ್ಲ, ಪ್ರೀತಿಯ 2 ಮಾತನ್ನೂ ಆಡಲಿಲ್ಲ. ಹಾಗೆಯೇ ಯುದ್ಧಕ್ಕೆ ಹೊರಟು ಬಿಟ್ರು. ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಿ ಎಂದು ತನ್ನ ತಂದೆಗೆ ಒಂದು ಮನವಿ ಮಾಡಿಕೊಂಡಿದ್ರು ಅಷ್ಟೇ. 339 ದಿನಗಳು ಹೀಗೆಯೇ ಕಳೆದವು. 21 ಸೆಪ್ಟೆಂಬರ್ 1965 ಅದೊಂದು ದುರ್ದಿನ. ಸೀತನ್ ದೇವಿಗೆ ಗಂಡನ ವೀರ ಮರಣದ ಸುದ್ದಿ ಬಂದಪ್ಪಳಿಸಿತು. ಒಂದೇ ಒಂದು ದಿನ ಜೊತೆಗೆ ಕಳೆದ ಗಂಡನನ್ನು ಮತ್ತೆ ನೋಡಬೇಕೆಂದ್ರೆ ಗುಂಡಿನ ದಾಳಿಗೆ ಲಕ್ಕಾ ಸಿಂಗ್ ದೇಹ ಛಿದ್ರವಾಗಿ ಹೋಗಿತ್ತು. ಆದರೆ ಸಿಂಗ ನಿಜವಾದಂಥ ಅಸ್ತ್ರ ಯಾವುದು? ಈ ಪ್ರಶ್ನೆನ ನಾನು ಕೇಳಲೇಬೇಕು. ನಿಜವಾದಂಥ ಅಸ್ತ್ರ ನಮ್ಮ ಮನಸ್ಥಿತಿ. ನಿಜವಾದಂಥ ಅಸ್ತ್ರ ಇದೆಯಲ್ಲ, ನಮ್ಮ ಒಳಗಡೆ ಇರುವಂಥ ಧೈರ್ಯ. ಧೈರ್ಯೇ ಸಾಹಸೇ ಲಕ್ಷ್ಮಿ ಅನ್ನುವಂಥ ಒಂದು ಮಾತಿದೆ. ಧೈರ್ಯ ಸಾಹಸ ಎದ್ದುಬಿಟ್ರೆ ತಾಯಿ ನೆಲೆ ನಿಂತಿರ್ತಾಳೆ ಅನ್ನುವಂಥ ಮಾತು. ಹೀಗಾಗಿ ಬಹುಶಃ ಅನಿಸುತ್ತೆ ಲಕ್ಕಾ ಸಿನ್ಹನ ಆ ಧೈರ್ಯವನ್ನು ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಆತನ ಗುಂಡಿಗೆ ಅದೆಷ್ಟು ಗಟ್ಟಿ ಇರಬೇಕು ಅನ್ನುವಂಥದ್ದು. ಬನ್ನಿ, ಇದರ ಬಗ್ಗೆ ದರ್ಶನ್ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ದರ್ಶನ್ಜಿ, ನೋಡಿದ್ರಿ ಏನೂ ಇಲ್ದಿರುವಂಥ ಸಂದರ್ಭದಲ್ಲಿ ಆಮ್ಯುನಿಷನ್ಸ್ ಖಾಲಿ ಆಗುತ್ತೆ. ಖಾಲಿ ಆದಮೇಲೆ ಏನೂ ಇಲ್ದಿರುವಂಥ ಗನ್ನನ್ನೇ ಹಿಡ್ಕೊಂಡು ಅದನ್ನೇ ಅಸ್ತ್ರವನ್ನಾಗಿ ಬಳಸ್ಕೊಳ್ಳುವಂಥದ್ದು, ಅದಾದಮೇಲೆ ಹೆಲ್ಮೆಟ್ಟಿಂದ ಮಾಡುವಂಥ ತೋರಿಸುವಂಥ ಧೈರ್ಯ, ಏನಂತೀರಿ ಸರ್? ಅದಕ್ಕೆ ಅವಾಗಲೇ ಹೇಳಿದ್ನಲ್ಲ ಸರ್, ಅಡ್ಮಿಷನ್ ಆಗ್ಬೇಕಾದ್ರೆ ಅವರು ಡೆತ್ ನೋಟ್ ಮೇಲೆ ಬರ್ದಂಗೆ ಇರುತ್ತದು. ಯಾಕಂದರೆ ಒಂದೇನಾದ್ರೆ ನಾನು ಯುದ್ಧಕ್ಕೆ ನಿಂತ್ಬಿಟ್ಟಿದ್ದೀನಿ. ಗ್ರೇಟ್. ಬಹುಶಃ ನನಗೆ ಅನಿಸುತ್ತೆ ಏನು ಅಂತಂದರೆ
ಒಂದು ದೇಶವನ್ನು ರಕ್ಷಣೆ ಮಾಡೋಕ್ಕೆ ಅನ್ನುವಂಥದ್ದು ಒಂದು. ಎರಡನೇದೇನು ಅಂತಂದರೆ ನಮಗೇನೂ ಇಲ್ದೇನೆ ಶೂನ್ಯದಿಂದ ಸಾಮ್ರಾಜ್ಯ ನಿರ್ಮಾಣ ಮಾಡುವಂಥದ್ದು ಇದೆಯಲ್ಲ, ಅಂದರೆ ನಾವೇನೂ ಇರಲ್ಲ, ಸ್ಕ್ರಾಚಲ್ಲಿ ಇರ್ತೀವಿ, ಒಂದು ಎತ್ತರಕ್ಕೆ ಬಂದು ನಿಲ್ಲುವಂಥದ್ದು ಇದೆಯಲ್ಲ, ಆ ಮನಸ್ಥಿತಿ, ಆ ಗುಂಡಿಗೆ ಬರೀ ಏನು ಅಂದರೆ ರೈಫಲನ್ನು ಹಿಡ್ಕೊಂಡು ಯುದ್ಧ ಮಾಡ್ದೇ ಸೈನಿಕ ಆಗಲ್ಲ. ನಾವು ನಮ್ಮ ಕಷ್ಟಗಳಿಂದ ನಾವು ಮೇಲೆ ಎದ್ದು ಬರ್ತೀವಲ್ಲ. ಆ್ಯಕ್ಚುಲಿ ತುಂಬಾ ಜನ ನಾನು ಅಂದರೆ ಸಿಕ್ಕಿದಾಗ ಅಲ್ಲಿ ಇಲ್ಲಿ ದೊಡ್ಡವರು ಆಮೇಲೆ ರಿಟೈರ್ಡ್ ಆದವ್ರಿಗೆಲ್ಲ ಕೇಳ್ತೀನಿ, ನಿಮ್ಗೆ ಏನು ಅನ್ನಿಸ್ತಾ ಇತ್ತು ಅಂದರೆ ಆ ಪರಮವೀರ್ ಚಕ್ರ ತೊಗೊಳೋಕೆ ಅಷ್ಟೊಂದಿದ್ದು ನಂದು ರಿಟೈರ್ಡ್ ಆಗೋಯ್ತು, ನಾನು ಬದುಕ್ಬಿಟ್ಟೆ, ಅಲ್ಲಿ ಇದ್ದಿದ್ರೆ ನಂಗೆ ಅದೊಂದು ಸಿಕ್ಕ ಇರೋದು, ನಾನು ಇದೇನ ಹಿಂಗೆ ಮಾತಾಡ್ತಾ ಇರೋರು ಅಂದರೆ ಅವ್ರಿಗೆ ಅದೊಂದು ಪ್ರೌಡ್ ಅದು. ಆ್ಯಕ್ಚುಲಿ ಪ್ರೌಡ್ ಅದು. ಸ್ಕೂಲು 8 ಜನ ಓದ್ತಾ ಇದ್ದಾರೆ ಸರ್. ಪಾಪ ಅದು ಡಿ ಕಂಪ್ನಿ ಹುಡುಗರು ಮಾಡ್ತಾರೆ ಸರ್, ಸುಮ್ಮನೆ ಹೆಸರು ನಂದು ಅಷ್ಟೇ ಸರ್, ಅವರೇ ಪಾಪ ಎಲ್ಲ ಮಾಡ್ತಾರದು. ಈಗ ಎಷ್ಟು ಮಕ್ಕಳು ಓದ್ತಾ ಇವೆ ಅಲ್ಲಿ? 130-140 ಜನ ಹುಡುಗರು ಇರ್ಬೋದು ಓದ್ತಾ ಇದ್ದಾರೆ. ಸೊ ಅಂದರೆ ಸಂಪೂರ್ಣ ಜವಾಬ್ದಾರಿ ನಿಮ್ಗಳದೇನು ಅದರದ್ದು? ಅಂದರೆ ಅದನ್ನು ದತ್ತು ತೊಗೊಂಡಿದ್ದು ಸರ್, ಅದರದ್ದೇನೇ ಇದ್ದರೂ ಆಗು ಹೋಗುಗಳು ದತ್ತು ತೊಗೊಂಡಿದ್ದೀರಿ. ಎಸ್ ದರ್ಶನ್ ಜಿ, ಇನ್ನಷ್ಟು ಸಂಗತಿಗಳು ನಿಮ್ಮ ಜೊತೆ ನಾನು ಮಾತಾಡಬೇಕು. ಯಾಕಂದರೆ ಇವತ್ತು ಮೊದಲ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ, ಜೊತೆ ನಾವು ಆರಿಸ್ಕೊಂಡಿರೋಂಥ ಸೈನಿಕರು ಇದ್ದಾರಲ್ಲ, ಎಲ್ಲೋ ಒಂದು ಕಡೆ ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಅದು ತಾಯಿ ಮುಖಾಂತರ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಜೊತೆಗೇನು ಅಂದರೆ ಸಾಧಿಸಬೇಕು ಅನ್ನೋಂಥ ಛಲ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾನೆ ಇದ್ದೀರಿ ನೀವು. ಸೊ ನಿಮ್ಮ ಜೊತೆ ನಾನು ಇನ್ನಷ್ಟು ನಾನು ಮಾತಾಡ್ತೀನಿ. ಬರೀ ಇಷ್ಟು ಮಾತ್ರ ಅಲ್ಲ, ಮತ್ತೊಬ್ಬ ಯೋಧನ ಬಗ್ಗೆ ನೀವು ಕೇಳಿದ್ರೆ ನಿಜಕ್ಕೂ ರೋಮಾಂಚನ ಆಗುತ್ತೆ. ಯಾಕಂದರೆ ಚೀನಾ ಯುದ್ಧದ ಸಂದರ್ಭದಲ್ಲಿ ಭಾರತ ಯಾವ ಸ್ಥಿತಿಯಲ್ಲಿತ್ತು, ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಹೋಗಿ ಶಸ್ತ್ರಾಸ್ತ್ರಗಳನ್ನು ಮುಟ್ಟಿಸ್ಲೇಬೇಕಿತ್ತು. ಆ ಮುಟ್ಟಿಸ್ಲಿಕ್ಕೆ ಹೋದಂಥ ಸೈನಿಕನ ಗತಿ ಏನಾಯಿತು ಬನ್ನಿ ನೋಡು. ಮಗ ಆಕಾಶ್ ಅನಂತವಾದ ಆಕಾಶದಲ್ಲಿ ದೇಶಭಕ್ತಿ ಮೂಡಿಸೋ ಕೆಲಸ ಮಾಡಿದ್ರೆ, ಅದೇ ದಿನ ಅವರ ತಂದೆ ಮತ್ತು ತಾಯಿ ಭೂಮಿ ಮೇಲೆ ಅಂಥದ್ದೇ ಒಂದು ದೇಶಭಕ್ತಿ ಜಾಗೃತಗೊಳಿಸೋ ಮಹತ್ವದ ಕೆಲಸ ಮಾಡಿದ್ರು. ಆಕಾಶ್ ದೇಶಕ್ಕಾಗಿ ಹೋರಾಡೋ ಸ್ಫೂರ್ತಿ ತುಂಬುವ ವ್ಯಕ್ತಿಯಾದ್ರೆ, ಅವರ ತಂದೆ ತಾಯಿ ತಮ್ಮ ಮಗ ಆಕಾಶ್ನಂತಹ 100 ಮಕ್ಕಳ ಭವಿಷ್ಯವನ್ನ ರೂಪಿಸೋ ಕೆಲಸಕ್ಕೆ ಮುಂದಾಗಿದ್ರು. ಆವತ್ತು 2010 ನವೆಂಬರ್ 19 ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿ ವಿಚಿತ್ರವಾದ ಹವಾಮಾನ ಇತ್ತು. 4 ದಿಕ್ಕಿಗೂ ದಟ್ಟವಾದ ಕಾಡು, ಸಿಕ್ಕಾಪಟ್ಟೆ ಮಳೆ ಸುರಿಯುತ್ತಿತ್ತು. ದಟ್ಟ ಮಂಜು, ಜೋರು ಗಾಳಿ, ಆಮ್ಲಜನಕದ ಕೊರತೆ 30% ಕಡಿಮೆ ಇತ್ತು. ಇದ್ಯಾವುದನ್ನು ಲೆಕ್ಕಿಸದೆ ಫ್ಲೈಟ್ ಲೆಫ್ಟಿನೆಂಟ್ ಆಕಾಶ್ MI-17 ಯುದ್ಧ ವಿಮಾನ ಏರಿ ಚೀನಾದ ಗಡಿ ಕಡೆ ಹೊರಟಿದ್ರು. ಚೀನಾದ ಗಡಿಯಲ್ಲಿ ತಮ್ಮ ಸೈನಿಕರಿಗೆ ಅಂತ ತಂದಿರೋ ಆಹಾರ ಸಾಮಗ್ರಿ ಮತ್ತು ಇತರೆ ಮುಖ್ಯ ವಸ್ತುಗಳನ್ನು ಸರಿಯಾದ ಸಮಯಕ್ಕೆ ತಲುಪಿಸದೆ ಹೋದ್ರೆ ಯೋಧರಿಗೆ ತೊಂದರೆ ಆಗತ್ತೆ ಅನ್ನೋದು ಅವರನ್ನ ಬಹಳ ಕಾಡ್ತಿತ್ತು. ಯಾಕಂದ್ರೆ ಅವರೆಲ್ಲರೂ ಆಕಾಶ್ ಒಯ್ಯುತ್ತಿದ್ದ ಆಹಾರ ಸಾಮಗ್ರಿಗೆ ಕಾಯ್ತಾ ಇದ್ರು. ಇದೇ ಕಾರಣಕ್ಕೆ ಎಲ್ಲ ಅಪಾಯಗಳ ನಡುವೆಯೂ ಫ್ಲೈಟ್ ಲೆಫ್ಟಿನೆಂಟ್ ಆಕಾಶ್ ಯಾದವ್ 11 ಯೋಧರೊಂದಿಗೆ ತವಾಂಗ್ನಿಂದ ಚೀನಾದ ಗಡಿಯತ್ತ ಹಾರಿದರು. ಮೊದಲ 6 ಕಿಲೋಮೀಟರ್ ವರೆಗೆ ಎಲ್ಲವೂ ಸರಿಯಾಗಿಯೇ ಇತ್ತು. ಆ ಕೆಟ್ಟ ಹವಾಮಾನದಲ್ಲಿ ಕಾಡಿನ ನಡುವೆ ಹಾರುವಾಗ ವಿಮಾನದ ಒಂದು ಬದಿಯ ರೆಕ್ಕೆ ತುಂಡಾಗಿ ವಿಮಾನದ ಹಿಂಬದಿಗೆ ಬಡಿಯಿತು. ಪ್ರತ್ಯಕ್ಷದರ್ಶಿಗಳು ಹೇಳುವಂತೆ ಈ ಘಟನೆಯಿಂದ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಅದು ಆಕಾಶ್ರನ್ನ ಆಹುತಿ ಪಡೆದುಕೊಳ್ತು. ಜೀವ ಉಳಿಸಲು ಹೊರಟ ಯೋಧ ಜೀವ ಕಳೆದುಕೊಂಡು ಬಿಟ್ಟಿದ್ರು. ಬಾಲ್ಯದಿಂದಲೂ ಪೈಲಟ್ ಆಗಿ ದೇಶ ಸೇವೆ ಮಾಡಬೇಕು ಅಂತ ಕನಸು ಕಂಡವರು ಫ್ಲೈಟ್ ಲೆಫ್ಟಿನೆಂಟ್ ಆಕಾಶ್ ಯಾದವ್. ಕಠಿಣ ಪರಿಶ್ರಮ ಅವರ ಕನಸನ್ನ ನನಸು ಮಾಡಿತ್ತು. ಕೇವಲ 25ನೇ ವಯಸ್ಸಿಗೆ ಅವರಿಗೆ ಸಂದ ಪ್ರಶಸ್ತಿಗಳಲ್ಲಿ 1000 ಗಂಟೆಗಳ ಹಾರಾಟ ನಡೆಸಿದ ಹೆಗ್ಗಳಿಕೆಯೂ ಸೇರ್ತು. ವಿಮಾನ ಹಾರಾಟದಲ್ಲಿ ಅವರಿಗಿದ್ದ ನಿಯಂತ್ರಣದ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಭಾರೀ ವಿಶ್ವಾಸವಿತ್ತು. ಹಾಗಾಗಿ ಯಾವುದೇ ಕಠಿಣ ಮಿಷನ್ ಇದ್ರೆ ಮೊದಲು ನೆನಪಿಸ್ಕೊಳ್ತಾ ಇದ್ದಿದ್ದೇ ಇವರನ್ನ.
ತವಾಂಗ್ ದುರ್ಘಟನೆಗೂ ಮೊದಲು ಈ ಆಕಾಶ್ಗೆ ಆ ಆಕಾಶ ಸಂಪೂರ್ಣ ಸಹಕಾರ ನೀಡಿತು. ವಿಶೇಷ ಅಂದ್ರೆ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡುತ್ತಿರುವ ಪತ್ನಿ ನೇಹಾ ಅವರಿಗೆ ಪ್ರಪೋಸ್ ಮಾಡಲು ಆಕಾಶ್ ಯಾದವ್ 27,000 ಅಡಿ ಎತ್ತರಕ್ಕೆ ವಿಮಾನದಲ್ಲಿ ಕರ್ಕೊಂಡು ಹೋಗಿದ್ರು. ಅಷ್ಟೇ ಅಲ್ಲ, ಆಕಾಶ್ ತಮ್ಮ ತಾಯಿಯ ಮೇಲಿರುವ ಭಕ್ತಿ ಗೌರವಕ್ಕೆ ವಿಮಾನದಿಂದಲೇ ಹೂವಿನ ಮಳೆ ಸುರಿಸಿದ್ರು. जब फ्लैट के ऊपर से जाता था तो कई बार तो फूल डाल के गया हमारे ऊपर. ಹೀಗೆ ಜೀವನವನ್ನ ಪ್ರೀತಿಸಿದ, ದೇಶವನ್ನ ಆರಾಧಿಸಿದ ಆಕಾಶ್ ಇವತ್ತು ನಮ್ಮೆದುರಿಗೆ ಇಲ್ಲವಾಗಿದ್ದು ದೊಡ್ಡ ಆಘಾತವೇ. ಆಕಾಶ್ ಅವರ ತಾಯಿ ತಮ್ಮ ಕಣ್ಣಲ್ಲಿ ಮಗನ ನೆನಪುಗಳನ್ನ ತುಂಬಿಕೊಂಡು ಕುಳಿತಿದ್ರೆ, ತಂದೆ ತಮ್ಮ ಕುಟುಂಬ ದಶಕಗಳಿಂದ ದೇಶ ಸೇವೆಗೆ ಮೀಸಲಾಗಿದೆ ಎಂದು ಹೇಳುತ್ತಿದ್ದಾರೆ. हम सोचते हैं कि उसको बहादुरी हमसे मिली हो क्योंकि हम भी सेना में थे, लेकिन वो भाई बौर्नी बहादुर. ಆಕಾಶ್ ಅವರ ತಾತ ದೇಶದ ಮಾನ ಸಮ್ಮಾನ ಕಾಪಾಡುವುದಕ್ಕೆಂದು ಸಮವಸ್ತ್ರ ಧರಿಸಿದ್ರಂತೆ. ಅಲ್ಲಿಂದ ಶುರುವಾದ ಈ ಪರಂಪರೆಯನ್ನ ಆಕಾಶ್ ಮುಂದುವರಿಸಿದ್ರು ಎಂದು ಅಭಿಮಾನದಿಂದ ತಂದೆ ಹೇಳ್ಕೊಳ್ತಾರೆ. ಹೀಗೆ ಬಳುವಳಿಯಾಗಿ ಬಂದ ವೀರ ಪರಂಪರೆಯನ್ನ ಆಕಾಶ್ ಅಕ್ಷರಶಃ ಆಕಾಶದ ಅನಂತ ಎತ್ತರಕ್ಕೆ ಒಯ್ದು ವೀರ ಪುತ್ರ ಅನಿಸಿಕೊಂಡ್ರು. ನನಗೆ ಕೆಲವು ಸಂದರ್ಭಗಳಲ್ಲಿ ತುಂಬ ಆಶ್ಚರ್ಯಗಳಾಗ್ತವೆ. ಯಾಕಂದರೆ ಈ ಹೆಸರಿಗೂ ಸಾಧನೆಗೂ ಏನಾದರೂ ಗಂಟಿದೆಯಾ ಅಂತ ಅನಿಸ್ಬಿಡುತ್ತೆ ಕೆಲವು ಸಂದರ್ಭಗಳಲ್ಲಿ. ಎಲ್ಲಿಯ ಆಕಾಶ್ ಯಾದವ್ ನೋಡಿ, ಹೆಸರನ್ನ ಅವ್ರ ತಾಯಿ ಯಾವ ಸಂದರ್ಭದಲ್ಲಿ ಇಟ್ಟರೋ ಗೊತ್ತಿಲ್ಲ. ಆಕಾಶದಲ್ಲಿ ಹಾರಾಡುವುದೇ ಅವರ ಕೆಲಸ. ಜೊತೆಗೆ ಈ ಹಾರಾಟದ ಸಂದರ್ಭದಲ್ಲೂ ಕೂಡ ಮೊದಲು ತಾನು ಹಾರಾಡ್ತೀನಿ ಅಂತ ಗೊತ್ತಾದ ತಕ್ಷಣ ಅಮ್ಮನ್ನ ಕೆಳಗಡೆ ನಿಲ್ಲಿಸಿ ಆ ಪುಷ್ಪವೃಷ್ಟಿ ಮಾಡುವಂಥದ್ದು ಇದೆಯಲ್ಲ, ಸಾಮಾನ್ಯ ಸಂಗತಿನ. ಜೊತೆಗೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಆ ಒಂದು ಪ್ರಪೋಸ್ ಮಾಡುವಂಥದ್ದು ಕೂಡ ಆಕಾಶದಲ್ಲಿದ್ದಾಗಲೇ. ಆದರೆ ಎಂಥ ಸ್ಥಿತಿ ನೋಡಿ, ಅಂದರೆ ಆಕಾಶದಲ್ಲೇ ಲೀನವಾಗ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಒಂದು ಸಂಗತಿ ನಾನು ಹೇಳಲೇಬೇಕು, ಚೀನಾ ಯುದ್ಧದ ಸಂದರ್ಭದಲ್ಲಿ ನಮ್ಮ ದೇಶದ ಸ್ಥಿತಿ ಹೆಂಗಿತ್ತು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಪಂಡಿತ್ ನೆಹರು ಘೋಷಣೆ ಮಾಡಿಬಿಟ್ಟಿದ್ರು ಹಿಂದಿ ಚೀನಿ ಬಾಯಿ ಅಂತ. ಆದರೆ ಚೀನಾದವರು ತನ್ನ ಬುದ್ಧಿ ತೋರಿಸೇ ಬಿಟ್ರು. ಆವಾಗ ಗೊತ್ತಾಯ್ತು ಏನಂದರೆ ಹಿಂದಿ ಚೀನಿ ಬಾಯಿ ಅಲ್ಲ, ಬಡ್ಕೋ ನೀನು ಬಾಯಿ ಅನ್ನುವಂಥ ಸ್ಥಿತಿ ನಮಗೆ ಬಂದ್ಬಿಡ್ತಲ್ಲ. ಜೊತೆಗೆ ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ನೋಡಿದ್ರೆ AK-47 ರೈಫಲ್ ಇಟ್ಕೊಂಡು ಯುದ್ಧಕ್ಕೆ ಬಂದಿರುವಂಥದ್ದು. ನಮ್ಮದು 303 ರೈಫಲ್. ಅದನ್ನು ಹಿಂಗೆ ಹೊಡೆದು ಹಿಂಗೆ ಹಿಡ್ಕೊಂಡು ಹೊಡೆಯೋ ಅಷ್ಟೊತ್ತಿಗೆ ಶತ್ರುಗಳ ಬಂದೂಕಿನಿಂದ ಅದೆಷ್ಟು ಗುಂಡುಗಳು ನಮ್ಮ ದೇಹನ ಹೊಕ್ಕಬಿಟ್ಟಿದ್ವು ಏನೋ, ಅಂಥ ಒಂದು ಸ್ಥಿತಿ. ಅಂಥದ್ರಲ್ಲೂ ಕೂಡ ಈತ ವಿಮಾನವನ್ನು ಹಾರಿಸ್ಕೊಂಡು ಹೋಗ್ತಾನೆ. ಯಾಕಪ್ಪ ಅಂತಂದರೆ ಆಮ್ಯುನಿಷನ್ಸ್ಗಳನ್ನ ಮುಟ್ಟಿಸ್ಲೇಬೇಕಿತ್ತು, ಶಸ್ತ್ರಾಸ್ತ್ರಗಳನ್ನು ಮುಟ್ಟಿಸ್ಲೇಬೇಕಿತ್ತು. ಹುತಾತ್ಮನಾಗೋಗ್ಬಿಡ್ತಾನೆ. ನಿಜಕ್ಕೂ ವೀರ ಯೋಧ. ದರ್ಶನ್ ಜಿ ಏನು ಹೇಳ್ತಾರೆ ಕೇಳೋಣ. ದರ್ಶನ್ ಅವರೇ, ನೋಡಿದ್ರಿ ಈ ಮನುಷ್ಯನ ಕಥೆಯನ್ನು, ನಿಜಕ್ಕೂ ಆಶ್ಚರ್ಯ ಆಗುತ್ತೆ ನನಗೆ. ಏನಂತೀರಿ ಸರ್? ಏನು ಹೇಳಬೇಕಂತ ನಮಗೆ ಅನಿಸಲ್ಲ ಸರ್. ನೀವು ಆ್ಯಕ್ಚುಲಿ ಈ ಕಥೆಗಳು ನಾವು ನೋಡ್ತಿದ್ರೆ, ಮೊನ್ನೆ ನನಗೊಂದು ಬುಕ್ ತಂದು ಕೊಟ್ಟರು ನಮ್ಮ ನಾರಾಯಣ್ ಸಿಂಗ್ ಬಾಬು ಸರ್, ಜನರಲ್ ಕಾರ್ಯಪ್ಪ ಅವ್ರದ್ದು. ನಮ್ಮ ಬರೀ ಅದರಲ್ಲಿ ನಾವು ನೋಡಿ ಕಲ್ತಿದ್ದಿದ್ದು ಅಷ್ಟೇ. ಬಟ್ ಆ ಬುಕ್ಕಲ್ಲಿ ಕೆಲವು ಲೈನ್ಗಳಿದೆ ಸರ್, ಎಲ್ಲಿ ಹೆಂಗನಿಸ್ಬಿಡ್ತು ಅಂತಂದರೆ, ಏನೇ ಇವ್ರುಗಳದ್ದು ಥಾಟ್ಗಳು ಹೆಂಗೆ ರಿಟೈರ್ಡ್ ಆಗೋಗ್ತಾರಂತೆ, ಮತ್ತೆ ಆ್ಯಕ್ಚುಲಿ ಯುದ್ಧ ಘೋಷಣೆ ಆಗುತ್ತೆ, ಸೈನಿಕರು ಇರಲ್ವಂತೆ, ಮತ್ತೋಗಿ ನಿಂತಿರ್ತಾರಂತೆ. ಅವ್ರಿಗೆ 60-65 ವರ್ಷದ್ದೇನೋ ಇರ್ತಾರಂತೆ ಅವರು. ಅವಾಗ ಹೇಳ್ತಾರಂತೆ, ಇಲ್ಲ ಸರ್ ನಿಮ್ಗೆ ಇಷ್ಟು ವಯಸ್ಸಾಗಿದೆ, ನೋ ಸ್ಟಿಲ್ ಐ ಆಮ್ ಬೇಯಿಂಗ್ ಆ್ಯಕ್ಚುಲಿ ಐ ವಾಂಟ್ ಟು ಫೈಟ್ ಫಾರ್ ಮೈ ಕಂಟ್ರಿ ಅಂದಾಗ. ಸೊ ಹಂಗಾರೆ ಇನ್ನೂ ಆ ದೇಹದಲ್ಲಿ ಎಷ್ಟು ಶಕ್ತಿ ಇರಬೇಕಾದ್ರೆ ಅದನ್ನೇ ಹೇಳ್ತಿದ್ದಾರೆ ಸರ್. ಆ್ಯಕ್ಚುಲಿ ಆ ತಾಯಿಂದಿರು ಜನ್ಮ ಕೊಟ್ಟರು, ಆ ತಾಯಿಂದಿರ್ಗೆ ಆ್ಯಕ್ಚುಲಿ ಅದು ಎಷ್ಟು ಗುಂಡಿಗೆ ಇರುತ್ತೋ ಅದಷ್ಟು ಅದ್ರ ತುಂಬಿಟ್ಟು ಕಳಿಸ್ತಾರಲ್ಲ, ನಡಿ ನೀನು ಯುದ್ಧಕ್ಕೆ ರೆಡಿ ಆಗು, ದೇಶಾನ್ ಕಾಯಿರೋದು. ಗ್ರೇಟ್ ವರ್ಡ್ಸ್. ಭಾಳ ಅದ್ಭುತವಾಗಿ ಹೇಳಿದ್ರಿ. ನಾನು ಇನ್ನಷ್ಟು ನಾನು ಮಾತಾಡ್ತೀನಿ. ನಾವು ಕೊನೆಯ ಹಂತವನ್ನು ತಲುಪಿರುವಂಥದ್ದು ಮತ್ತೊಬ್ಬ ವೀರ ಯೋಧನ ಕಥೆ ನಮ್ಮ ಎದುರುಗಡೆಗಿದೆ. ಅದು ಕೂಡ ಪ್ರೇರಣೆಯಾಗುವಂಥ ಕಥಾನಕ. ಅದನ್ನು ತೋರಿಸ್ತೀವಿ ಸಣ್ಣ ವಿರಾಮದ ನಂತರ. ವೀರಪುತ್ರ
ವೀರ ಯೋಧನ ಕಥಾನಕವನ್ನು ನಾವು ನೋಡಲೇಬೇಕು. ಯಾಕಂದರೆ ಸಾಮಾನ್ಯ ವ್ಯಕ್ತಿಯೆಲ್ಲ ದೇಶ ಒಂದು ನಿರ್ಧಾರ ತಗೊಳುತ್ತೆ, ಶಾಂತಿ ಪಾಲನಾ ಪಡೆಯನ್ನು ಕಳಿಸ್ಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ವೈದ್ಯನಾಗಿ ಹೋಗ್ತಾನೆ. ನೀವು ಮಿಲ್ಟ್ರಿಲಿ ನೋಡಿರ್ತೀರಿ ಸಾಮಾನ್ಯವಾಗಿ ಏನು ಅಂತಂದರೆ, ನೀವು ಇಂಜಿನಿಯರಿಂಗ್ ಮಾಡ್ಕೊಂಡು ಹೋದರೂ ಕೂಡ ನೀವು ಸೈನಿಕರೇ, ನೀವು ಬಿಳಿ ಕೋಟನ್ನು ಹಾಕೊಂಡು ಹೋಗ್ತೀವಿ, ನಾವು ರೋಗಿಗಳಿಗೆ ನಾವು ಔಷಧಿ ಕೊಡ್ತೀವಿ ಅಂತ ಹೊರಟವರು ಕೂಡ ಸೈನಿಕರೇ. ಆದರೆ ನನಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ತೋರಿಸ್ಕೊಳ್ಳಿಕ್ಕೆ ಬಂದಂಥ ಈ ದುಷ್ಕರ್ಮಿಗಳು ಆ ವೈದ್ಯನನ್ನೇ ಕೊಂದು ಬಿಡ್ತಾರಲ್ಲ, ಹುತಾತ್ಮನಾಗಿ ಮಾಡಿಬಿಡ್ತಾರಲ್ಲ, ಅಂಥ ಒಂದು ಕಥೆ ಇದು. ಯಾರಾತ ನೋಡಿ. इंसान बन के रहना जब तक ये जिंदगी है, कर्तव्य जिंदगी के हंस हंस के तुम निभाना. मम्मी इंसान बन के रहना भजन सुना दो मुझे. 4 बार तो सुन चुका, और जब उसने जाना था तो फिर मुझे बुला के कहता, मम्मी 1-2 बार फिर मुझे सुना दो ना. मुझे अच्छा लगता है ये बड़ा, मैं आपको याद कर. 6 बार उसने मेरा भजन सुना. ಇದೊಂದು ದ್ರೋಹದ ಕಥೆ. ಜೀವ ಉಳಿಸಲು ಹೋಗಿ ಮೋಸ ಹೋದ, ತನ್ನ ಜೀವವನ್ನೇ ತ್ಯಾಗ ಮಾಡಿದ ಯೋಧನ ಕಥೆ. ಗಾಯಗೊಂಡವರಿಗೆ ಚಿಕಿತ್ಸೆ ನೀಡುವುದರಲ್ಲಿ ಮುಳುಗಿದ್ದ ಮೇಜರ್ ಅಶ್ವಿನಿ ಕುಮಾರ್ ಅವರ ಎದುರಿಗೆ ಮಾರುವೇಷದಲ್ಲಿ ಸಾವೇ ಬಂದು ನಿಂತಿತ್ತು. ವೈದ್ಯನಾಗಿ ತನ್ನೆದುರಿಗೆ ಯಾರೇ ಗಾಯಗೊಂಡ ವ್ಯಕ್ತಿ ಬಂದರೂ ಅವನಿಗೆ ಚಿಕಿತ್ಸೆ ಕೊಡೋದು ಮೊದಲ ಕರ್ತವ್ಯ. ಇದು ವೈದ್ಯನಾಗಿ ಅಶ್ವಿನಿ ಕುಮಾರ್ ಕಲಿತಿದ್ದು. ಯಾರಿಗೂ ಭೇದ ಮಾಡದೆ ಆಪತ್ತಿನಲ್ಲಿರುವವರನ್ನ ರಕ್ಷಿಸಬೇಕು ಎಂಬುದನ್ನು ಯೋಧನಾಗಿ ಕಲಿತಿದ್ದರು. ಇವುಗಳ ಜೊತೆಗೆ ಅಶ್ವಿನಿ ಕುಮಾರ್ ಅವರ ಹೃದಯದಲ್ಲಿ ಅವರ ತಾಯಿ ಹೇಳಿದ ಮಾತು ಜೀವಂತವಾಗಿತ್ತು. ಅದೇನೆಂದರೆ, ಯಾರೇ ಆಗಲಿ ಕಡೆಯ ಉಸಿರೆಳೆಯುವ ಸ್ಥಿತಿಯಲ್ಲಿದ್ದರೆ ಆತ ಯಾರು ಏನು ಎಂದು ಯೋಚಿಸದೆ ಮಾನವೀಯತೆಯಿಂದ ನಡೆದುಕೊಳ್ಳಬೇಕು ಎಂದು ಆಕೆ ಹೇಳಿದ್ದರು. ಹೀಗಿದ್ದವರು ಅಶ್ವಿನಿ ಕುಮಾರ್ ಕಣ್ವಾ. ವೈದ್ಯನಾಗಿ ಎಲ್ಲರಂತೆ ಹಿಪೋಕ್ರೆಟಿಸ್ ಹೆಸರಿನಲ್ಲಿ ಪ್ರಮಾಣ ಸ್ವೀಕರಿಸಿದ್ದರು. ಅವತ್ತು ತನ್ನೆದುರಿಗೆ ಸ್ಟ್ರೆಚರ್ ಮೇಲೆ ರೋಗಿಯ ಸೋಗಿನಲ್ಲಿ ಮಲಗಿದ್ದ ಶತ್ರುವನ್ನು ಅನುಮಾನಿಸದೇ ಇರುವುದಕ್ಕೂ ಈ ಪ್ರಮಾಣವೇ ಕಾರಣ. ಯಾಕಂದ್ರೆ ಹಿಪೋಕ್ರೆಟಿಸ್ ವೈದ್ಯನಾದವನು ಯಾವುದೇ ಪರಿಸ್ಥಿತಿಯಲ್ಲೂ ರೋಗಿಗೆ ಅಗತ್ಯ ರೀತಿಯಲ್ಲಿ ನೆರವಾಗುತ್ತೇನೆ ಎಂದು ಹೇಳಿದ್ದ. ಹಾಗಂದುಕೊಂಡೇ ಚಿಕಿತ್ಸೆಗೆ ಮುಂದಾಗಿ ತನ್ನ ಜೀವವನ್ನು ಕಳೆದುಕೊಂಡರು. ಇದೆಲ್ಲ ನಡೆಯುವುದಕ್ಕೂ ಮೊದಲು ಭಾರತೀಯ ಸೇನೆಗೆ LTTEಯ ಸಂಚಿನ ಸುಳಿವು ಸಿಕ್ಕಿತು. ಸೇನೆಯ ಗೂಢಾಚಾರ ದಳದಿಂದ ಸಿಕ್ಕ ಮಾಹಿತಿ ಪ್ರಕಾರ ಉಗ್ರವಾದಿಗಳು ಸ್ಥಳೀಯರ ವೇಷದಲ್ಲಿ ಜಾಫ್ನಾದಲ್ಲಿ ದಾಳಿ ನಡೆಸಲು ಸಂಚು ಹೂಡಿದ್ರು. ಈ ಬಗ್ಗೆ ಡಾಕ್ಟರ್ ಅಶ್ವಿನಿ ಕುಮಾರ್ ಕಣ್ವಾ ಅವರಿಗೂ ಸೇನೆ ಎಚ್ಚರಿಕೆಯನ್ನು ನೀಡಿತ್ತು. ಕಣ್ವಾ ವೈದ್ಯರು ಹೌದು, ಸೇನಾಧಿಕಾರಿಯೂ ಹೌದು. ಒಬ್ಬ ವೈದ್ಯನಾಗಿ ರೋಗಿಯೇ ಅವರ ಜಗತ್ತಾಗಿತ್ತು. ಅವರ ಧರ್ಮ, ಮಾನ, ದೇಶ ಎಲ್ಲವನ್ನೂ ಮೀರಿ ಶುಶ್ರೂಷೆ ಮಾಡುವುದೇ ಅವರ ಧರ್ಮ. ಇದೇ ಕಾರಣಕ್ಕೆ ಸೇನೆಯ ಎಚ್ಚರದ ಬಳಿಕವೂ ಗಾಯಗೊಂಡ ವ್ಯಕ್ತಿಗಳ ಚಿಕಿತ್ಸೆ ಮಾಡುವುದನ್ನು ನಿಲ್ಲಿಸಿರಲಿಲ್ಲ. ಹೀಗೆ ಚಿಕಿತ್ಸೆ ಮಾಡುತ್ತಿರುವಾಗ ಉಗ್ರವಾದಿ ನೇರ ಅವರ ಎದೆಗೆ ಗುಂಡಿಕ್ಕಿ ಕೊಂದುಬಿಟ್ಟ. ಈ ಸಂದರ್ಭದಲ್ಲಿ ಕಣ್ವಾ ಅವರ ಆತ್ಮೀಯ ಗೆಳೆಯ ಹತ್ತಿರದಲ್ಲೇ ಇದ್ದರೂ ಉಳಿಸಿಕೊಳ್ಳುವುದು ಸಾಧ್ಯವಾಗಲಿಲ್ಲ. ಉಳಿಸಲು ಧಾವಿಸಿದ ಸೈನಿಕರಿಗಿಂತ ವೇಗವಾಗಿ ಶತ್ರುವಿನ ಗುಂಡುಗಳು ಕಣ್ವಾ ಅವರ ದೇಹದೊಳಗೆ ನುಗ್ಗಿದ್ದವು. ಯಾವುದೇ ನೋವಾದರೂ
ಕಾಲ ಸರಿದಂತೆ ನಿಧಾನವಾಗಿ ಮರೆತು ಬಿಡುತ್ತೇವೆ ಎಂಬುದು ಎಲ್ಲರೂ ಹೇಳುವ ಮಾತು. ಆ ಮಾತು ಖಂಡಿತ ನಿಜವಲ್ಲ. ಜಾಫ್ನಾದ ಕಾಡುಗಳನ್ನು ಕೇಳಿ, ಹುತಾತ್ಮರಾದ ನೆಲದ ಮಣ್ಣಿನಲ್ಲಿ ಬೆಳೆದ ಪ್ರತಿಯೊಂದು ಹುಲ್ಲಿನ ದಳ ಕಣ್ವಾ ಅವರ ಬಲಿದಾನ ಮೈ ಜುಮ್ಮೆನ್ನಿಸುವ ಕಥೆಯನ್ನು ಹೇಳುತ್ತವೆ. ಕಣ್ವಾ ಅವರ ಕಡೆಯ ಉಸಿರು ಎಂದಿಗೂ ಈ ಕಾಡಿನಲ್ಲಿ ಜೀವಂತವಾಗಿರುತ್ತದೆ ಎಂದು ಅವರ ಗೆಳೆಯರು ಹೇಳುತ್ತಾರೆ. असली अक्सर गाया करता था, वो गाता था 2 रोज़ में वो प्यार का आलम गुजर गया, बर्बाद करने आया था बर्बाद कर गया. पता नहीं, मुझे आई डोंट नो कि वो इस गाने को क्यों पसंद करते थे. ನಾಡಿಗಾಗಿ ವೃತ್ತಿಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡ ಕಣ್ವಾ ಅವರು ಕುಟುಂಬದೊಂದಿಗೆ ಅಷ್ಟೇ ಗಟ್ಟಿಯಾದ ಬಾಂಧವ್ಯ ಹೊಂದಿದ್ದರು. ಅವರು ಬರೆದ ಈ ಪತ್ರಗಳನ್ನು ಓದಿದರೆ ನಿಮಗದು ತಿಳಿಯುತ್ತದೆ. ಒಂದೊಂದು ಪತ್ರವು ಒಂದೊಂದು ಪುಸ್ತಕದಂತೆ ಕತೆ ಹೇಳುತ್ತವೆ. ಪ್ರತಿ ವಾರ 3 ಪತ್ರಗಳನ್ನು ಬರೆಯುತ್ತಿದ್ದರಂತೆ ಕಣ್ವಾ. ಅವರ ಕುಟುಂಬ ಕಣ್ವಾ ಅವರು ಹುತಾತ್ಮರಾದ ವಾರವು ಅವರಿಂದ ಪತ್ರಗಳ ನಿರೀಕ್ಷೆಯಲ್ಲಿತ್ತು. ಆಗಿನ್ನೂ ಬಂದಿರಲಿಲ್ಲ. ಜಾಫ್ನಾದಿಂದ ಪಾರ್ಥಿವ ಶರೀರ ಮನೆಗೆ ಬಂದಾಗ ಅವರ ತಂದೆ ಹೇಳಿದ್ದು ಏನು ಗೊತ್ತೇ? ಇನ್ನೂ ಈ ವಾರದ 3 ಪತ್ರಗಳು ಬರುವುದು ಬಾಕಿ ಇದೆ ಎಂದು ಭಾವುಕರಾಗಿ ಲೆಕ್ಕ ಹೇಳಿದರು. ಹುತಾತ್ಮ ಕಣ್ವರ ಆ 3 ಪತ್ರಗಳಲ್ಲಿ ತಾವು ಕುಶಲವಾಗಿದ್ದೇನೆಂದು ಹೇಳಿದ್ದರು. ಆದರೆ ವಿಧಿಯಾಟ ನೋಡಿ, ಅವರು ಬರೆದ ಪತ್ರಗಳು ಮನೆಗೆ ತಲುಪುವುದಕ್ಕೂ ಮೊದಲೇ ಕಣ್ವಾ ಅವರ ಪಾರ್ಥಿವ ಶರೀರ ಪಂಚಭೂತಗಳಲ್ಲಿ ಲೀನವಾಗಿತ್ತು. 30 साल 32 साल से मुझे फूल देखते ही माखनलाल चतुर्वेदी की वो 2 लाइनें याद आती हैं. मुझे तोड़ लेना बनमाली, उस पथ पर देना तुम फेंक, मातृभूमि को शीश चढ़ाने, जिस पथ जाए वीर अनेक. ಎಸ್, ಇಂಥದ್ದನ್ನು ಮಾಡು ಅಂತ ಹೇಳಿದಾಗ ತರ್ಕ ಮಾಡ್ತಾರಲ್ಲ ಅಂಥವ್ರೆಂದೂ ಕೂಡ ಸೈನಿಕರಾಗಲಿಕ್ಕೆ ಸಾಧ್ಯ ಇಲ್ವಂತೆ. ಮಾಡು ಅಂದ ತಕ್ಷಣನೇ ಎಸ್ ನಾನು ಮಾಡ್ತೀನಿ ಇಲ್ಲ ಮಡಿತೀನಿ ಅಂತ ಹೋದವನು ಮಾತ್ರ ಸೈನಿಕ ಆಗ್ತಾನೆ ಅಂತ. ನೋಡಿ, ಶಾಂತಿ ಪಾಲನಾ ಪಡೆ ಹೋಯಿತು, ಅದು ತೆಗೆದುಕೊಂಡಂಥ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಪ್ರಶ್ನೆ ಬೇರೆ. ಆದರೆ ಆ ಸೇವೆಗೆ ಹೋದಂಥವ್ರಿಗೆ ಬಂದಂಥ ಸ್ಥಿತಿ ಏನು? ದೇಶದ ಆಜ್ಞೆ ಇತ್ತು, ಅದನ್ನು ಪಾಲನೆ ಮಾಡಬೇಕಾಯಿತು, ಅದನ್ನು ಮಾಡಿದ್ರು, ಹುತಾತ್ಮರಾದರು. ನಿಜಕ್ಕೂ ಏನು ಅಂತಂದರೆ ಇವರ ಸೇವೆ ಇದೆಯಲ್ಲ, ಈ ಸೇವೆ ಎಲ್ರಿಗೂ ಕೂಡ ಮಾದರಿ. ಬನ್ನಿ, ಕೊನೆಯ ಹಂತದ ನಾನು ಚರ್ಚೆಯನ್ನು ಮಾಡಲೇಬೇಕು ದರ್ಶನ್ ಅವರಿಗೆ. ಯಾಕಂದರೆ ನಾನು ಹೇಳ್ತಾ ಇದ್ದೆ, ಆರಂಭದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ, ಈಗಲೂ ಕೂಡ ಈ ಮಾತನ್ನು ಹೇಳಲೇಬೇಕು. ನಾನು ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಕನೆಕ್ಟ್ ಆಗ್ತಾ ಹೋಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದೆ. ದರ್ಶನ್ ಜಿ, ನಾವು ಇನ್ನೇನು ಕಾರ್ಯಕ್ರಮ ಮುಗಿಸ್ಬೇಕು, ಆದರೆ ಅದಕ್ಕಿಂತ ಮೊದಲು ಈ 4 ಜನರ ಸೇವೆಯನ್ನು ನೋಡಿದ್ರೆ, ನೀವು ದೇಶಕ್ಕೋಸ್ಕರ ನಮಗೋಸ್ಕರ ಅವ್ರ ಪ್ರಾಣವನ್ನು ಕೊಟ್ಟರು. ಸೊ ಅವ್ರ ಬಗ್ಗೆ ನೀವು 2 ಮಾತನ್ನು ಹೇಳಬೇಕು. ನಂತರ ನಿಜಕ್ಕೂ ಈ ಸೈನಿಕರಿಗೆ ನಾವು ಜನಸಾಮಾನ್ಯರು ನಮಗೆ ಖಂಡಿತವಾಗಲೂ ಹೋಗಿ ಅಲ್ಲಿ ದೇಶ ಸೇವೆ ಮಾಡುವಂಥ ಅವಕಾಶಗಳು ಖಂಡಿತವಾಗಲೂ ಇಲ್ಲ, ಆ ಯೋಗ್ಯತೆಯೇ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಆ ಸೈನಿಕರ ಕುಟುಂಬಗಳಿಗೆ ಅನ್ನೋದ್ರ ಬಗ್ಗೆ ಏನಂತೀರಿ ಸರ್? ಇಲ್ಲ ನಾನು ಒಂದೇ ಹೇಳ್ಕೊಳ್ಳೋದು, ಅವ್ರ ಮನೆಯವ್ರಿಗೆ ಒಂದೇ ಒಂದು ಕೇಳ್ಕೊಳ್ಳೋದು ಕೂಡ. ಯಾಕಂದ್ರೆ ಇಲ್ಲಿಂದ ನಗ್ನಕ್ಕೊಂಡು ಆ ಮೀಸೆ ಉರಿ ಮೇಲೆ ಬೆನ್ನು ತಟ್ಟಿ ಕಳಿಸ್ತಾರೆ ಸರ್, ಉಡಾಯಿಸ್ಬಿಡ್ತಾರೆ, ಮುಖ ಪರಿಚಯ ಇರೋಲ್ಲ, ಅವ್ರ ಕೊನೆ ಕ್ಷಣದ ಅವ್ರ ಮುಖನೂ ಅವ್ರು ನೋಡಿರಲ್ಲ, ಅಲ್ಲಿಂದ ಬಾಕ್ಸಲ್ಲಿ ಬರ್ತಾರೆ. ಸೊ ಅವ್ರ ಮನಸ್ಥಿತಿಗಳಿಗೆ ಭಗವಂತ ಇನ್ನೂ ಹೆಚ್ಚು ಶಕ್ತಿ ಕೊಡಬೇಕು, ಅದೊಂದು ಮಾತ್ರ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಕೊನೆ ಟೈಮಿಗೆ ಆ್ಯಕ್ಚುಲಿ ನಾವು ಯಾರೇ ಹೋಗ್ಬಿಟ್ಟಿದ್ರು ಲಾಸ್ಟ್ ಟೈಮ್ ಮುಖ ಯಾರೋ ನೋಡ್ಕೊಳ್ಳಿ ಅಂತ ಹೇಳ್ತಾರೆ, ಆ ಚಾನ್ಸು ಕೂಡ ಅವ್ರಿಗೆ ಸಿಗಲ್ಲ. ಎಷ್ಟೋ ಮಕ್ಕಳುಗಳಿಗೆ ಆ್ಯಕ್ಚುಲಿ ಅವ್ರ ತಂದೆ ಹೆಂಗಿದ್ರು ಅಂತಲೂ ಗೊತ್ತಿಲ್ಲ, ಬಟ್ ಆದರೂ ಕೂಡ ಮನೇಲಿ ಆ ಮಗುನ ರೆಡಿ ಮಾಡ್ತಾರೆ, ನೀವು ಮತ್ತೆ ಅಲ್ಲಿಗೆ ಹೋಗು ಅಂತೇಳಿ. ಗ್ರೇಟ್ ಅಲ್ಲ. ಇನ್ನೊಂದೇನು ಹೇಳ್ತೀನಿ ಅಂತಂದರೆ, ಅವರಷ್ಟೆಲ್ಲ ಮಾಡ್ತಾಯಿದ್ದಾರೆ, ನಾವೇನು ಮಾಡ್ತಾಯಿದ್ದೀವಿ? ಆಮೇಲೆ ಕೆಲವು ಸೋಷಿಯಲ್ ಮೀಡ್ಯಾದಲ್ಲೇ ನಾವು ನೋಡಿರೋದು ಸರ್, ನಾವೇನಲ್ಲಿ ಹೋಗಿಲ್ಲ ಮಾಡಿಲ್ಲ, ನಮಗೆ ಗೊತ್ತಿಲ್ಲ. ಈಗ ಕೆಲವ್ರು ಪಾಪ ಆ್ಯಕ್ಚುಲಿ ರೊಟ್ಟಿ ಮುರಿಯೋಕ್ಕಾಗಲ್ಲ, ಅವ್ರಿಗೆ ಹೋಗಲಿ, ಈಗ ಸಫಿಷಿಯೆಂಟ್ ಫುಡ್ ಹೋಗ್ತಿದೆ ಅವ್ರಿಗೆ. ಸೊ ಇದು ನಾನೊಬ್ಬ ನೀವೊಬ್ಬರು ಇಲ್ಲ ಎಲ್ಲೋ ಇಷ್ಟು ಜನ ಮಾತಾಡೋದಲ್ಲ, ಬಟ್ ಇದಕ್ಕೆ ಮೇನ್ ಆಗಿರೋರು ಒಂದಷ್ಟು ಐತೆ. ಸೊ ಅವ್ರುಗಳಲ್ಲಿ ಏನೇನು ಮಾಡ್ತಾಯಿದ್ದಾರೆ ಅದು ಕೂಡ ಕೇಳ್ಕೊಬೇಕಲ್ವ. ನಿಜ. ಆಮೇಲೆ ಈಗ ನಾವು 4 ಜನದ ನೋಡಿದ್ವಿ, ನಮಗೆ ಗೊತ್ತಿರೋದು. ಆ ಥರದ್ದು ಎಷ್ಟು ಕೋಟಿ ಜನ ಹೋಗ್ಬಿಟ್ಟಿದ್ದಾರೆ, ಎಲೆ ಮರೆ ಕಾಯ್ತಾರೆ, ಅದು ಗೊತ್ತಿಲ್ಲ ನಮಗೆ. ಯು ಆರ್ ರೈಟ್. ಇನ್ನೊಂದು ಭಾಳ ಬೇಸರದ ಸಂಗತಿ ಅಂತಂದರೆ ಸರ್, ಸೇನೆಯಲ್ಲಿ ಅಷ್ಟೊಂದು ಸೇವೆ ಸಲ್ಲಿಸಿ ವಾಪಸ್ ಬರ್ತಾರಲ್ಲ ಅಂಥವ್ರು ಒಂದು ಕೆಲಸ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಪರದಾಡಬೇಕು ಇಲ್ಲಿ ಅಂತ ಸರ್. ಪಾಪ ಅಲ್ಲಿಂದ ಬರ್ತಾರೆ ಸರ್,
ಇಲ್ಲ ಆ್ಯಕ್ಚುಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಇನ್ನೊಂದಾಗಿದೆ, ಏನು ಸರ್ ಇದೆ ಅವ್ರಿಗೆ? ಸೊ ಹಂಗಾರೆ ಏನೊಂದು ವ್ಯಾಲ್ಯೂ ಕೊಟ್ಟಂಗಾಯ್ತು ನಾವು. ಸೊ ಇದಕ್ಕೆ ಎಲ್ಲ ನಮ್ಮ ಭಾರತ ಸೇರಿ ಒಂದೇನಾರು ಮಾಡಬೇಕು. ಖಂಡಿತವಲ್ಲ. ಇದು ಆ್ಯಕ್ಚುಲಿ ನಾನು ಮಾಡ್ತೀನಿ, ನೀವು ಮಾಡ್ತೀವಿ, ನನ್ನ ಯೋಗ್ಯತೆ ಆವಾಗಲೇ ಹೇಳ್ದಂಗೆ ಒಂದು ಇಬ್ಬರಿಗೆ ನಾನು ಮಾಡ್ಬೋದು ಸರ್. ನಿಜ, ನನ್ನ ಯೋಗ್ಯತೆ ಇರೋದು ಅಷ್ಟೇ. ನಿಜ. ಬಟ್ ಅಷ್ಟು ಜನಕ್ಕೆ ಇಲ್ಲ. ಒಂದು ದರ್ಶನ್ಜಿ ಏನು ಅಂದರೆ ತಾವು ಹೇಳಿದ್ರಿ, ಇರೋದನ್ನು ಫ್ರ್ಯಾಂಕಾಗಿ ಹೇಳ್ತೀರಿ ತಾವು, ನಾನು ಇಬ್ಬರಿಗೆ ಮಾಡ್ಬೋದಪ್ಪ ಅಂತೇಳಿದ. ಆದರೆ ಎಲ್ಲರೂ ಸೇರ್ಕೊಂಡಾಗ ಮಾತ್ರ ನಾವೆಲ್ಲರಿಗೂ ಕೂಡ ಒಂದು ಏನು ಅಂತಂದರೆ ನಮ್ಮ ಕೈಲಾದಷ್ಟು ನಾವು ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದ್ರಿ ಸರ್. ಅವ್ರಿಗೆ ಅನುಕಂಪನೋ ಇಲ್ಲ ಇನ್ನೊಂದೋ ಬೇಡ ಸರ್, ಬೇಡ, ಬೇಕಾಗಿಲ್ಲ. ಅವ್ರಿಗೆ ಆ್ಯಕ್ಚುಲಿ ನಾನು ಮಾಡಿದ ದೇಶ ಸೇವೆಗೆ ನನಗೊಂದು ಪ್ರೈಡ್ ಇರಬೇಕು. ಈಗ ಆ್ಯಕ್ಚುಲಿ ನಾವು ಸುಮಾರು ಕಡೆ ನೋಡಿದ್ದೀವಿ, ಒಂದು ಕಡೆ ಆ್ಯಕ್ಚುಲಿ ಯೋಧರಿಗೆ ನನ್ನ ಕಡೆಯಿಂದ ಒಂದು ಫ್ರೀ ಮೀಲ್ಸ್ ಅಂತ ಹಾಕಿರ್ತಾರೆ ಹೋಟ್ಲ್ಗಳಲ್ಲಿ. ಎಲ್ಲ ಹೋಟ್ಲಲ್ಲೂ ಹಾಕಲ್ವಲ್ಲ ಅದನ್ನು. ಆ್ಯಕ್ಚುಲಿ ಹೋಟ್ಲ್ ಮುಂದೆ ದರ್ಬಾನ್ ಪಾಪ ಆ್ಯಕ್ಚುಲಿ ಆ ಸೋಲ್ಜರೇ ಇರ್ತಾನೆ, ಅಲ್ಲಿ ಅವ್ರಿಗೆ ಕಾಣಿಸಲ್ಲ ಅವಾಗ. ಹೌದಲ್ಲ? ಎಂತೆಂಥ ಸ್ಟಾರ್ ಹೋಟೆಲ್ಗಳಿದೆ, ಕರೀರಿ, ಕೊಡ್ರೆ ಅವ್ರಿಗೆ ಆ ಪ್ರೈಡು. ಯಾರು ಕೊಡ್ತಾರೆ? ಸೈನಿಕರಿಗೆ ನಾವು ಈಗ ಮೊದಲ ಅವಕಾಶ ಕೊಡ್ತೀವಿ ನಾವು ಇಲ್ಲಿ ಅಂತ ಹೇಳಬೇಕಲ್ಲ. ಯಾಕಂದ್ರೆ ಆ ಶಿಸ್ತು, ಆ ಸಂಯಮ ಅದು ಯಾರಿಗೆ ಬರುತ್ತೆ? ನಿಜ, ಇದೊಂಥರ ಇದು ಆತ್ಮಾವಲೋಕನ ಮಾಡ್ಕೊಳ್ಳೋ ಸಮಯ ಇದು. ಸರ್, ನಮ್ಮಲ್ಲಿ ಸೈನಿಕರಿದ್ದಾರೆ ಗುರುಗಳೇ. ಈಗಿದೆ ನೀವು ವರದಕ್ಷಿಣಲ್ಲಿ ನಾವು ನೋಡಿದ್ದು ಸರ್. ನಾವು ಎಲ್ಲ ಕಡೆ ಓಡಾಡಿದ್ದೀನಲ್ಲ ಗುರುಗಳೇ. ಮನೆಯಿಂದ ಆ್ಯಕ್ಚುಲಿ ಒಬ್ಬ ಸ್ಕೂಲಿಗೆ ಮುಗಿದ್ರೆ ಅವ್ನು ನೆಕ್ಸ್ಟ್ ಕಳ್ಸೋದೇ ಮಿಲ್ಟ್ರಿ ಟ್ರೈನಿಂಗ್ಗೆ. ಅಂದರೆ ಅಲ್ಲಿ ಸೋಲ್ಜರ್ಸ್ ಇಲ್ಲ. ನಾಳೆ ದಿನ ವಾರ್ ಬಂತಂದರೆ ನೀನು ರೆಡಿ ಇರು ನೀನು. ಸೊ ನಮ್ಮಲ್ಲಿ ಅದಿಲ್ವಲ್ಲ, ನಾವು ತುಂಬ ಆರಾಮಾಗಿದ್ದೀವಲ್ಲ, ಅದು ನಮ್ಗೆ ಕಾಣಿಸ್ತಾ ಇಲ್ಲ. ಅದೇ ಎಡವಟ್ಟಾಗಿರೋದು ಅಂತ, ತುಂಬ ಆರಾಮಾಗಿರೋದೇ ಎಡವಟ್ಟಾಗಿರೋದು ಅಂತ. ಎಸ್, ಈ ಮುಖಾಂತರ ಏನಂದರೆ ಇವತ್ತು ಇಷ್ಟು ಜನ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ದೇಶದ ಸೈನಿಕರು ಅನ್ನುವಂಥ ಸಂದರ್ಭದಲ್ಲಿ, ದೇಶ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲರೂ ಒಂದಾಗ್ಬಿಡ್ತೀವಿ ನಾವು. ಸೊ ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನೋಡ್ತಿರೋರಿಗೆ, ವಿಶೇಷವಾಗಿ ತಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ದರ್ಶನ? ಏನಿಲ್ಲ, ಸೈನಿಕರ ಮನೆಯವ್ರಿಗೆ, ಅವ್ರ ಮನೆ ತಂದವ್ರಿಗೆ, ಅವ್ರ ಮಕ್ಕಳಿಗೆ ಹೆಚ್ಚು ಆದ್ಯತೆ ಕೊಡಿ ಅಂತ ಹೇಳ್ತೀನಿ ಅಷ್ಟೇ. ಹೆಚ್ಚು ಆದ್ಯತೆ ಕೊಡಿ. ಅನುಕಂಪ ತೋರಿಸ್ಬಿಟ್ರೆ ಅಯ್ಯೋ ಪಾಪ ಅಂತ ಹೋಗ್ಬಿಡ್ರಿ. ತಂದೆ ದೇಶಕ್ಕೋಸ್ಕರ ಮಾಡಿದ್ನಪ್ಪ, ಬೆಂತಟ್ರಿ ಅಷ್ಟೇ, ಇನ್ನೇನು ಇಲ್ಲ. ಹೌದು, ನಿಜವಾಗ್ಲೂ ಇದು ಉಪಕಾರ ಅಲ್ಲ, ಇದು ಅವರು ನಮಗೆ ಉಪಕಾರ ಮಾಡ್ತಾ ಇದ್ದಾರೆ. ಹೌದು, ಹೌದು. ಎಸ್ ಸರ್. ಸೊ ತಾವು ಕೂಡ ಸೈನಿಕರ ಕುಟುಂಬದವ್ರಿಗೆ ಯಾರಾದರೂ ತೊಂದರೆಯಲ್ಲಿದ್ದಾರೆ ಅಂತ ಅದನ್ನು ನಾನು ಹೇಳೋಂಥ ಅಗತ್ಯನೇ ಇಲ್ಲ ಅಂತ ಅನಿಸುತ್ತೆ. ತಾವು ಕೂಡ ಯಾವಾಗಲೂ ಸಿದ್ಧವಾಗಿರ್ತೀರಿ ಅಂತ, ತಾವು ತಮ್ಮ ಅಭಿಮಾನಿಗಳು ಅಂತ ನಿಮ್ಮ ಪರವಾಗಿ ನಾನು ಹೇಳ್ತಾ ಇರೋದು. ನಮ್ಮ ಕೈಲಾಗಿತ್ತು ಸರ್, ಭಗವಂತ ನಮ್ಮ ಕೈ ನೇಯ ಶಕ್ತಿ ಕೊಟ್ಟ ಅಷ್ಟು ಮಾತ್ರ. ಥ್ಯಾಂಕ್ ಯು ವೆರಿ ಮಚ್. ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದ್ರಿ. ಇಡೀ ದೇಶಾದ್ಯಂತ ಏಕಕಾಲದಲ್ಲಿ ಪ್ರಸಾರವಾಗುತ್ತೆ ಎಲ್ಲ ಚಾನಲ್ಗಳಲ್ಲಿ. ಅಂದರೆ ನಮ್ಮ ಟಿವಿನ ಗ್ರೂಪ್ನ ಎಲ್ಲ ಚಾನಲ್ಗಳಲ್ಲೂ ಕೂಡ ಏಕಕಾಲಕ್ಕೆ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮದ ಬಗ್ಗೆ ಏನಂತೀರಿ ದರ್ಶನ್? ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ರೆ ಅದು ಕೂಡ ತುಂಬ ಮುಖ್ಯವಾಗಿ ಇವತ್ತು ಆ್ಯಕ್ಚುಲಿ ನಾವು ಹೆಂಗೆ ಹೇಳ್ತೀವಿ, ಈಗ ರೈತ ದೇಶದ ಬೆನ್ನೆಲುಬು ಅಂತ, ಹಾಗೇನೆ ಒಬ್ಬ ಸೈನಿಕ ಕೂಡ ದೇಶದ ಬೆನ್ನೆಲುಬಲ್ಲ. ಈ ದೇಶದ ಒಂದು ಕಿರೀಟ ಇದ್ದಂಗೆ, ಕಿರೀಟನ ಸಂಭಾಳಿಸ್ಕೊಳ್ಳಿ. ಇವತ್ತು ಯಾರ್ಯಾರು ಈಗ ನಮ್ಮಲ್ಲಿ ಒಂದು ಸ್ಟೇಟ್ಗಳಲ್ಲಿ ಈಗ CM ಆಗಿರ್ಬೋದು, PM ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಆ ಕಿರೀಟ ಧರಿಸ್ತಾ ಇದ್ದಾರೆ ಅಂದರೆ ಇವರು ಅದು ಕಾರಣ. ಸೊ ದಯವಿಟ್ಟು ಅದಕ್ಕೊಂದು ವ್ಯಾಲ್ಯೂ ಕೊಡಿ ಅಷ್ಟೇ ನಾನು ಹೇಳೋದು, ಇನ್ನೇನು ಇಲ್ಲ. ಆಮೇಲೆ ಈ ಕಾರ್ಯಕ್ರಮ ನೀವು ಮಾಡ್ತಾಯಿದ್ದೀರಾ, ತೋರಿಸ್ಕೊಡ್ತಾ ಇದ್ದೀರಾ, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ದರ್ಶನ್ಜಿ. ಇವತ್ತು ನಿಜಕ್ಕೂ ನಮ್ಮ ಕಾರ್ಯಕ್ರಮ ಕಳೆ ಕಟ್ಟಿತು. ಈ ಮುಖಾಂತರ ಏನೋ ಸಮಾಜಕ್ಕೆ ಒಂದು ಸಂದೇಶ ಹೋಯಿತು. ಥ್ಯಾಂಕ್ ಯು ವೆರಿ ಮಚ್. ಅವ್ರು ಹೇಳ್ತಾ ಇದ್ದಾರೆ, ಬರೀ ನಾವು ಮಾತಾಡಿದ್ರೆ ಮಾತ್ರ ಅಲ್ಲ, ನಾವು ಎದ್ದು ನಿಲ್ಲಬೇಕು. ಈ ಕುಟುಂಬವನ್ನು ನಮ್ಮ ಕುಟುಂಬ, ನಮ್ಮ ಅಕ್ಕ ತಂಗಿದ್ರು ಅಂತ ನಾವು ನೋಡಬೇಕು. ನನ್ನ ಕೈಯಲ್ಲಿ ಇಬ್ಬರಿಗಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಮಾಡಬೇಕು ಅಂತ. ಯಾರಾದರೂ ಒಬ್ಬರನ್ನ ನಾವು ಸ್ಪಂದಿಸ್ತೀವಪ್ಪ ನಾವು ಒಂದು ಕುಟುಂಬಕ್ಕೆ ಅಂದರೆ ಸಾಕು, ಅಷ್ಟೇನೇ. ಆದರೆ ಇಡೀ ನಾವೆಲ್ಲರೂ ಕೂಡ ಒಂದಾದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನಾವು ಅವರಿಗೆ ಅವರು ಮಾಡಿದಂಥ ಉಪಕಾರ ಇದೆಯಲ್ಲ, ಆ ಉಪಕಾರ ಸ್ಮರಣೆಯನ್ನು ನಾವು ಯಾವ ರೀತಿ ಮಾಡಬಹುದು, ನಾವು ಅವ್ರಿಗೆ ಅನುಕಂಪ ತೋರಿಸೋದ್ರ ಮುಖಾಂತರ ಅಲ್ಲ. ನಾವು ನಿಮ್ಮ ಕುಟುಂಬದವರು, ನೀವು ತಂದೆ ತಾಯಿಗಳಿದಿರಲ್ಲ, ನೀವು ನಮ್ಮ ತಂದೆ ತಾಯಿಗಳು, ಅವರ ಹೆಂಡತಿ ಮಕ್ಕಳುಗಳಿದಾರಲ್ಲ ನಮ್ಮ ಅಕ್ಕ ತಂಗಿಯಂದ್ರುಗಳು, ಅವ್ರ ಮಕ್ಕಳುಗಳಿದ್ದಂಗೆ ಅನ್ನುವಂಥ ಒಂದು ಮನೋಭಾವನೆ ಬಂದರೆ ಖಂಡಿತವಾಗಲೂ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಬರೀ ಉದ್ದ ಭಾಷಣ ಮಾಡಿದ್ರೆ ಮಾತ್ರ ಅಲ್ಲ, ರಾಜಕಾರಣಿಗಳು, ಅಧಿಕಾರಿಗಳು, ನಮ್ಮ ದೇಶದಲ್ಲಿ ಒಂದು ವ್ಯವಸ್ಥೆ ಬರಬೇಕು ಅಂತ ನಾನು ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಅದೇನು ಸಂದೇಶ ಅಂತಂದರೆ, ರಾಜಕಾರಣಿಗಳು ನಾವು ಚುನಾವಣೆ ನಿಲ್ತೀವಿ ಅನ್ನುವಂಥ ಸಂದರ್ಭದಲ್ಲಿ ಕಡ್ಡಾಯ ಆಗಬೇಕು 6 ತಿಂಗಳಿಂದ 1 ವರ್ಷ ದೇಶದ ಸೇನೆಯಲ್ಲಿ ಕೆಲಸ ಮಾಡಿ ಅಂತ. ಅಧಿಕಾರಿಗಳಿಗೂ ಕೂಡ ಅದು ಲಾಗು ಆಗಬೇಕು. ಆವಾಗ ಮಾತ್ರ ನಮ್ಮ ದೇಶದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಅದಾಗಲಿ ಅಂತ ಹೇಳ್ತಾ ಇವತ್ತು ಇಷ್ಟು ಜನರ ವಿವರಗಳನ್ನು ನಾವು ಕೊಟ್ಟಿದ್ದೀವಿ. ಮುಂದಿನ ವಾರ ಮತ್ತೊಂದಿಷ್ಟು ವೀರ ಯೋಧರ ಆ ಯಶೋಗಾಥೆಯನ್ನು ನಿಮ್ಮ ಮುಂದಿಡ್ತೀವಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್.